ವೀಕ್ಷಕರೇ, ಇಷ್ಟೇ ಜಾಗದಲ್ಲಿ ಇಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಏನಾದರೂ ಉದ್ದ ಇದ್ದಿದ್ದಿದ್ರೆ ಎಷ್ಟು ಎಂಜಾಯ್ ಮಾಡಿರೋರು. ಫುಲ್ ಎಂಜಾಯ್ ಮಾಡ್ತಾರೆ ಸರ್ ಇವರು ಮಕ್ಕಳು. ಸೊ ವೀಕ್ಷಕರೇ, ಬಜೆಟಲ್ಲಿ ನಿಮ್ಮ ಮಕ್ಕಳು ಇಷ್ಟು ಎಂಜಾಯ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೀವು ರಿವರ್ ಇನ್ ಪೂಲ್ಸ್ ಇಂಡಿಯಾ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಡೆಪ್ತ್ ಅಂತ ಬಂದಾಗ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಡೆಪ್ತ್? ಇದು ಫೈಬರ್ ರೀಇನ್ಫೋರ್ಸ್ಡ್ ಪೂಲ್ಸ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನಮಗೆ 4 ಫೀಟ್ ಡೆಪ್ತ್ ಇರುತ್ತೆ. 4 ಅಡಿ. ಅದ್ರ ಮೇಲ್ಗಡೆ ಅಂದ್ರೆ ಸೈಜ್ ದೊಡ್ಡದಾಗ್ತಾ ಹೋದ್ರೆ 4.5 ಆರ್ ಮ್ಯಾಕ್ಸಿಮಮ್ 4.8 ಆಟೋಮೆಟಿಕ್ ಫಿಲ್ಟ್ರೇಷನ್ ಸಿಸ್ಟಮ್. ನಾನು ಡೆಮೋ ಮಾಡ್ಬೇಕಾದ್ರೆ ಅದನ್ನ ತೋರಿಸ್ತೀನಿ. ಆಟೋಮೆಟಿಕ್ ಫಿಲ್ಟ್ರೇಷನ್ ಸಿಸ್ಟಮ್ ಇದ್ದಾಗ ನಿಮ್ಗೆ ನೀರ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಕ್ಲೀನ್ ಆಗ್ತಾ ಹೋಗುತ್ತೆ. ನೀವು ಅಟ್ಲೀಸ್ಟ್ 10 ಡೇಸ್ ಆರ್ 1 ಮಂತ್ ಒಂದ್ಸತಿ ಇಲ್ಲ 6 ತಿಂಗಳು ಒಂದ್ಸತಿ ನೀವು ನೀರು ಚೇಂಜ್ ಮಾಡಿದ್ರೆ ಸಾಕು. ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವು ಒಂದು 3 ಮೋಟರ್ಸ್ ಯೂಸ್ ಮಾಡ್ತೇವೆ. ಒಂದು ಫಿಲ್ಟ್ರೇಷನ್ ಪಂಪು 1 HP, ಇನ್ನೊಂದು ಜಕ್ಕುಸಿ ಪಂಪು 1 HP. ಅದಾದ್ಮೇಲೆ ನಿಮ್ಗೆ ಈ ಬಬ್ಲರ್ಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಆಪರೇಟ್ ಮಾಡ್ಲಿಕ್ಕೆ ಒಂದು 400 ವಾಟ್ಸ್ ಅಷ್ಟು ಒಂದು ಮೋಟರ್ ಬರುತ್ತೆ. ಇದು ಬಂದ್ಬಿಟ್ಟು ಇದು ಮ್ಯಾಕ್ರೋ ಜೆಟ್ಸ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ನೀವು ಇಲ್ಲಿ ಕುತ್ಕೊಂಡಾಗ ನಿಮ್ಗೆ ಬ್ಯಾಕ್ ಗೆ ಒಳ್ಳೆ ಮಸಾಜ್ ಇರುತ್ತೆ. ಅದರದ್ದು ಪ್ರೆಷರ್ ಸ್ವಲ್ಪ ದೊಡ್ಡದಿರುತ್ತೆ. ಅದೇ ರೀತಿ ನಿಮ್ಗೆ ಬ್ಯಾಕ್ ಪ್ಲಸ್ ಫೀಟ್ ಈ ಲೆಗ್ ನಾವು ಕುತ್ಕೊಂಡಾಗ ಅದಕ್ಕೂ ಒಂದು ಮಸಾಜ್ ಬೇಕು ಅಂತಂದ್ರೆ ಚಿಕ್ಕದಾಗಿ ಒಂದು ಜೆಟ್ಸ್ ಇರುತ್ತೆ. ಅದು ಮಿನಿ ಜೆಟ್ಸ್ ಅಂತ ಹೇಳ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಸ್ವಿಮ್ಮಿಂಗ್ ಪೂಲ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಒಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು. ನಮ್ಮ ಕನ್ನಡ ಕೋರ ಚಾನಲಲ್ಲಿ ಇದೇ ಮೊದಲನೇ ಬಾರಿಗೆ ಡೈರೆಕ್ಟ್ ಪೂಲ್ ಒಳಗಡೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಒಂದೊಳ್ಳೆ ಬಜೆಟಲ್ಲಿ ಸಾಮಾನ್ಯರಿಗೂ ಕೂಡ ಒಂದು ಪೂಲ್ ಸಿಗಬೇಕು. ಸ್ವಿಮ್ಮಿಂಗ್ ಪೂಲ್ ಅನ್ನೋದು ಒಂದು ಲಕ್ಸುರಿ ಅಲ್ಲ, ಇದು ಎವ್ರಿ ಡೇ ಯೂಸ್ ಮಾಡುವಂಥ ಒಂದು ವಸ್ತು ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪೂಲನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಪೂಲನ್ನು ನಮಗೆ ಪರಿಚಯ ಮಾಡ್ಕೊಳ್ತಾ ಇರುವಂಥವ್ರು ರಿವರ್ ಇನ್ ಪೂಲ್ಸ್ ಇಂಡಿಯಾ ಕಡೆಯವರು. ಹೌದು ವೀಕ್ಷಕರೇ, ಆ್ಯಂಡ್ ಅವ್ರ ಕಡೆಯಿಂದ ವಿನೋದ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಇನಿಷಿಯೇಟಿವ್ ನಂಗೆ ತುಂಬ ಇಷ್ಟ ಆಯಿತು ಸರ್. ಒಂದು ಮಿಡಲ್ ಕ್ಲಾಸ್ ಜನರು ಕೂಡ ಸ್ವಿಮ್ಮಿಂಗ್ ಪೂಲನ್ನು ಅನುಭವಿಸಬೇಕು. ಹೌದು, ಪ್ರತಿಯೊಂದು ಮನೆಯಲ್ಲೂ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅನ್ನೋದು ನಿಮ್ದೊಂದು ಕನಸು. ನನ್ನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಾನು ತಮಿಳ್ ಮೇಲೆ ಹಾಕಿದ್ದೀನಿ. ಒಂದು 30-40 ಸೈಟ್ ಅಂತ ಬಂದರೂ ಕೂಡ ನಾವು ಸ್ವಿಮ್ಮಿಂಗ್ ಪೂಲ್ ಹಾಕೋಬಹುದು. ನೋಡಿ, ತುಂಬಾ ಜನ ಯೋಚನೆ ಮಾಡ್ತಾರೆ ಪಾರ್ಕಿಂಗ್ ಬೇಕು, ಜೊತೆಲಿ ಒಂದು BHK ರೆಂಟಲ್ ಕೊಟ್ಬಿಡೋಣ ಅನ್ಕೊಂತಾರೆ. ತುಂಬಾ ಜನ ಪಾರ್ಕಿಂಗ್ ಜೊತೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋದು ತುಂಬಾ ಜನರ ಯೋಚನೆ. ಸೊ ನನ್ನ ಫಸ್ಟ್ ಕ್ವಶನ್, ಡೆಫಿನೆಟ್ಲಿ ನಾವು 30-40 ಸೈಟಲ್ಲೂ ಸ್ವಿಮ್ಮಿಂಗ್ ಪೂಲ್ ಕೊಡ್ಬೋದಾ? ಕೊಟ್ಟರೆ ಎಷ್ಟು ಸೈಜ್ ಕೊಡ್ಬೋದು ಸರ್? ಖಂಡಿತವಾಗ್ಲೂ ನಾವು 30-40 ಸೈಟಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೊಡ್ಬೋದು. ಯೂಶಲ್ ಆಗಿ ಏನಾಗುತ್ತೆ ಅಂದರೆ ಒಂದು 15 ಫೀಟಿಂದ 7 ಫೀಟ್ ವರೆಗೂ ನಾವು ಒಂದು ಪೂಲ್ನ ರೆಡಿ ಮಾಡಿ ಕೊಡ್ಬೋದು. 15x7 ಅಗಲ ಬಂದ್ಬಿಟ್ಟು ನಿಮಗೆ 7 ಫೀಟ್ ಇರುತ್ತೆ. ಲೆಂತ್ ಬಂದ್ಬಿಟ್ಟು 15 ಫೀಟ್ ಇರುತ್ತೆ. ಅದ್ರದ್ದು ಡೆಪ್ತ್ 4 ಫೀಟ್ ಇರುತ್ತೆ. ಡೆಪ್ತ್ ಓನ್ಲಿ 4 ಫೀಟ್. ಓಕೆ ಸಾಕು, ಸೇಫ್ಟಿಗೆ. ಓಕೆ, ಇದು ನಂಬರ್ 1 ಕ್ವಶನ್ ಆಯ್ತು. ನಂಬರ್ 2, ಓಕೆ, ಸೊ ಅಂದ್ರೆ 30 ಫೀಟ್ ಆಗುತ್ತೆ, ಖಂಡಿತ ಆಗುತ್ತೆ. 30, 50, 30, 60 ಫೀಟ್ ಎಲ್ಲ ದೊಡ್ಡದೇ ಮಾಡ್ಬೋದು. ನಿಮಗೆ ಅಪ್ ಟು ಸೈಜಸ್ ಹೇಳ್ತೀನಿ. 15x7, 21x8, 30x10 ಈ ತರ ಡಿಫ್ರೆಂಟ್ ಸೈಜಸ್ ಅಲ್ಲೂ ಮಾಡ್ಬೋದು. ಕಸ್ಟಮೈಸೇಷನ್ ಅವೈಲೇಬಲ್. ಡೆಪ್ತ್ ಅಂತ ಬಂದಾಗ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಡೆಪ್ತ್? ಇದು ಫೈಬರ್ ರೀಇನ್ಫೋರ್ಸ್ಡ್ ಪೂಲ್ಸ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನಮಗೆ 4 ಫೀಟ್ ಡೆಪ್ತ್ ಇರುತ್ತೆ. 4 ಅಡಿ. ಅದ್ರ ಮೇಲ್ಗಡೆ ಅಂದ್ರೆ ಸೈಜ್ ದೊಡ್ಡದಾಗ್ತಾ ಹೋದ್ರೆ 4.5 ಆರ್ ಮ್ಯಾಕ್ಸಿಮಮ್ 4.8 ವರೆಗೂ ನಿಮ್ಗೆ ಅದೇ ನೀವು ರೆಕಮೆಂಡ್ ಮನೆಗೆ ಇದೆ ಸಾಕು. ಸೇಫ್ಟಿ ವೈಸು ಸಾಕು, ಈ ಸ್ಟ್ರೆಂತ್ ವೈಸು ಸಾಕು ಅಲ್ವಾ ಸರ್? ಇನ್ನೊಂದು ಕ್ವಶನ್ ನಾನು ಅದನ್ನು ಕೂಡ ತಮ್ನೇಲ್ ಮೇಲೆ ಹಾಕಿದ್ದೀನಿ. ಸೊ ಇವತ್ತು ನಮ್ಮ ಕನಸಿನ ಮನೆಗೆ ಒಂದು ಕನಸಿನ ಪೂಲ್ ಬೇಕು ಅಂದ್ರೆ ಮಿನಿಮಮ್ ಎಷ್ಟು ಖರ್ಚು ಮಾಡ್ಬೇಕು ನಾವು ಸರ್? ನಮಗೆ ನಾನು ಹೇಳ್ದಂಗೆ 15 ಫೀಟ್ ಬೈ 7 ಫೀಟ್ ಅಂತ ಹೇಳಿದ್ನಲ್ಲ, ಅದರದ್ದು ಪ್ರೈಸ್ ನಿಮ್ಗೆ ಸ್ಟಾರ್ಟ್ ಆಗೋದು 7 lakhs ಇಂದ ಸ್ಟಾರ್ಟ್ ಆಗುತ್ತೆ. 7 ಲಕ್ಷ 7 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ.
ಆಲ್ ಇನ್ಕ್ಲೂಡೆಡ್? ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ವಿ ಆರ್ ಗಿವಿಂಗ್ ಅ ವಾರಂಟಿ ಆಫ್ 15 years. 15 ವರ್ಷ ವಾರಂಟಿ ಕೊಡ್ತೀವಿ ಪೂಲ್ ಸ್ಟ್ರಕ್ಚರ್ ಮೇಲೆ. ಹೌದಾ? ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇನ್ನೊಂದು ವಿಚಾರ ಸರ್, ತುಂಬಾ ಜನ ಅನ್ಕೊಂತಾರೆ ಪೂಲ್ ಅಂತ ಬಂದಾಗ ಮೇಂಟೆನೆನ್ಸ್ ಜಾಸ್ತಿ, ದಿನ ನೀರು ಚೇಂಜ್ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ಮಂತ್ಲಿ ಯಾರು ನೀರು ಚೇಂಜ್ ಮಾಡಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಆ ನೀರಲ್ಲಿಂದ ತರಕ್ ಹೋಗೋಣ ನಾವು ಅನ್ನೋದೊಂದು ಸಮಸ್ಯೆ ಇರುತ್ತೆ. ಸೊ ಡೆಫಿನೆಟ್ಲಿ ನಮ್ಮ ಜನ ಎಲ್ಲ ಪರ್ಫೆಕ್ಟ್ ಆಗಿ ಯೋಚನೆ ಮಾಡ್ತಾರೆ, ಇದಕ್ಕೆಷ್ಟು ಅದಕ್ಕೆಷ್ಟು ಅವೆಲ್ಲ ನಾನು ಇವತ್ತು ಥಿಂಕ್ ಮಾಡ್ಕೊಂಡೇ ಬಂದಿದ್ದೀನಿ. ನಮ್ಮನೆಗೆ ನಾನು ಪೂಲ್ ಹಾಕೊಳ್ಳೋದಿದ್ರೆ ಏನೇನಿರುತ್ತೆ ಡೌಟು ಅದೆಲ್ಲ ಕೇಳ್ಬಿಡ್ತೀನಿ. ಆಮೇಲೆ ಡೆಮೋ ಅಂತೂ ಇದ್ದೇ ಇರುತ್ತೆ ವೀಕ್ಷಕರೇ. ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ಫುಲ್ ವಿಡಿಯೋ ನೋಡೋದನ್ನ ಮರಿಬೇಡಿ. ನೀವು ಹೇಳಿ ಸರ್, ಇದಕ್ಕೆ ನಾವು ನೀರು ಹಾಕಿದ್ರೆ ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡಬೇಕು? ಸರ್ ಇದು ಬೇರೆ ಈ ಕಾಂಕ್ರೀಟ್ ಪೂಲ್ಗೂ ಈ ಪೂಲ್ಗೂ ತುಂಬಾ ವ್ಯತ್ಯಾಸ ಇದೆ. ಇವಾಗ ಕಾಂಕ್ರೀಟ್ ಪೂಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಒಂದ್ಸತಿ ನೀರು ತುಂಬಿಸಾದ್ಮೇಲೆ ಅದನ್ನ ವೀಕ್ಲಿ ಒನ್ಸ್ ಆರ್ ಇಲ್ಲಾಂದ್ರೆ ಒಂದು 10 ದಿವಸಕ್ಕೆ ಒಂದ್ಸತಿ ನೀರು ಚೇಂಜ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಪಬ್ಲಿಕ್ ಪೂಲ್ಸ್ ಅಲ್ಲಿ ಬಂದ್ಬಿಟ್ಟು ಬರ್ತಾರೆ ಹೋಗ್ತಾರೆ, ಅಂದ್ರೆ ನೀರು ಅವಾಗ ಕಂಟಾಮಿನೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ನಮ್ಮ ಪೂಲ್ಗೂ ಆ ಪೂಲ್ಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ದಿಸ್ ಇಸ್ ಲೋ ಮೇಂಟೆನೆನ್ಸ್. ಇನ್ನೊಂದು ಆಟೋಮ್ಯಾಟಿಕ್ ಫಿಲ್ಟ್ರೇಷನ್ ಸಿಸ್ಟಮ್. ನಾನು ಡೆಮೋ ಮಾಡಬೇಕಾದ್ರೆ ಅದನ್ನ ತೋರಿಸ್ತೀನಿ. ಆಟೋಮ್ಯಾಟಿಕ್ ಫಿಲ್ಟ್ರೇಷನ್ ಸಿಸ್ಟಮ್ ಇದ್ದಾಗ ನಿಮ್ಗೆ ನೀರು ಬಂದ್ಬಿಟ್ಟು ಆಟೋಮ್ಯಾಟಿಕ್ ಆಗಿ ಕ್ಲೀನ್ ಆಗ್ತಾ ಹೋಗುತ್ತೆ. ನೀವು ಅಟ್ಲೀಸ್ಟ್ 10 days ಆರ್ 1 month ಒಂದ್ಸತಿ ಇಲ್ಲ 6 ತಿಂಗಳಿಗೆ ಒಂದ್ಸತಿ ನೀವು ನೀರು ಚೇಂಜ್ ಮಾಡಿದ್ರೆ ಸಾಕು. 6 ತಿಂಗಳಿಗೆ ಒಂದ್ಸತಿ. ಶೋರ್ ಹೇಳ್ತಾ ಇದ್ದೀರಾ? ನಾವು ಇದೊಂದ್ಸತಿ ನೀರು ತುಂಬಿಸ್ಬಿಟ್ರೆ ಒಂದು ಟ್ಯಾಂಕರ್ ತಂದು ಹಾಕ್ಸ್ಕೊಂಡ್ವಿ ಅನ್ಕೊಳ್ಳೋಣ. ಓಕೆ, ಕಾವೇರಿ ವಾಟರ್ ಬೇಡ, ನೀರಿನ ಬರೋದು ಬೇಡ, ಟ್ಯಾಂಕರ್ ಇಂದ ಒಂದು 500 ರೂಪಾಯಿದು ತಂದ್ಬಿಟ್ಟು ತುಂಬಿಸ್ಕೊಂಡ್ಬಿಟ್ವಿ ಅನ್ಕೊಳ್ಳೋಣ. ಸೊ ನಾವು 6 ತಿಂಗಳಿಗೆ ಚೇಂಜ್ ಮಾಡೋ ಅಗತ್ಯ? 6 ತಿಂಗಳು ನೀವು ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಬೇಡ ಅಂತೀರಾ? ಆಮೇಲೆ 6 ತಿಂಗಳಿಗೆ ಚೇಂಜ್ ಮಾಡೋ ಅಗತ್ಯ ಅಂತೀರಲ್ಲ ಸರ್, ಸೊಳ್ಳೆ ಪ್ರಾಬ್ಲಮ್, ಆಲ್ಗೆ ಪ್ರಾಬ್ಲಮ್, ಪಾಚಿ ಪ್ರಾಬ್ಲಮ್ ಇವೆಲ್ಲ ಆಗೋದಿಲ್ವಾ ಸರ್? ಯೂಶಲ್ ಆಗಿ ನಾವು ನಮಗೆ ಈ ಕೋವಿಡ್ ಟೈಮ್ಸ್ ಎಲ್ಲ ನೀವು ನೋಡಿರ್ತೀರಾ, ಕೈಗೆ ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ? ಟು ಕಿಲ್ ದಿ ಬ್ಯಾಕ್ಟೀರಿಯಾ. ಹೌದು ಅಲ್ವಾ? ಅದನ್ನ ಯೂಸ್ ಮಾಡಾದ್ಮೇಲೆ ನಮ್ಮ ಕೈ ಫ್ರೆಶ್ ಆಗಿರುತ್ತೆ. ಕರೆಕ್ಟ್. ಅದೇ ರೀತಿ ಈ ಸ್ವಿಮ್ಮಿಂಗ್ ಪೂಲ್ ಅಂತಲ್ಲ, ಎಲ್ಲಾ ಸ್ವಿಮ್ಮಿಂಗ್ ಪೂಲ್ ಅಲ್ಲೂ ದೇ ವಿಲ್ ಯೂಸ್ ಕ್ಲೋರಿನ್. ಈ ಕ್ಲೋರಿನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಇಟ್ ಕಿಲ್ಸ್ ದಿ ಬ್ಯಾಕ್ಟೀರಿಯಾ ವಿಚ್ ಇಸ್ ದೇರ್ ಇನ್ ದ ಪೂಲ್. ನೀರಲ್ಲಿರೋ ಬ್ಯಾಕ್ಟೀರಿಯಾನ ಅದನ್ನ ಸಾಯಿಸೋದಕ್ಕೇನೆ ಅದನ್ನ ಯೂಸ್ ಮಾಡ್ತಾರೆ. ಸೊ ಅದು ಯೂಸ್ ಮಾಡೋದ್ರಿಂದ ನಿಮಗೆ ಆಟೋಮೆಟಿಕ್ ಆಗಿ ನೀರು ಬಂದ್ಬಿಟ್ಟು ಕ್ಲೀನ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ಏನು ತೊಂದರೆ ಇಲ್ಲ. 6 ತಿಂಗಳವರೆಗೂ ಸಮಸ್ಯೆನೇ ಇಲ್ಲ. ಸರ್, ಫಿಲ್ಟ್ರೇಷನ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಫಿಲ್ಟರ್ ಬಿಟ್ ಮಾಡಬೇಕು, ಫಿಲ್ಟ್ರಿಗೆ ಪವರ್ ಬೇಕು. ಸೊ ಪವರಿಗೆ ನಮಗೆ ಪ್ರತಿ ತಿಂಗಳು ಎಷ್ಟು ಖರ್ಚು ಆಗ್ಬಹುದು ಸರ್? ಈಗ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವು ಒಂದು 3 ಮೋಟರ್ಸ್ ಯೂಸ್ ಮಾಡ್ತೇವೆ. ಒಂದು ಫಿಲ್ಟ್ರೇಷನ್ ಪಂಪು 1 HP, ಇನ್ನೊಂದು ಜಕ್ಕುಸಿ ಪಂಪು 1 HP. ಅದಾದ್ಮೇಲೆ ನಿಮ್ಗೆ ಈ ಬಬ್ಲರ್ಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಆಪರೇಟ್ ಮಾಡ್ಲಿಕ್ಕೆ ಒಂದು 400 watts ಅಷ್ಟು ಒಂದು ಮೋಟರ್ ಬರುತ್ತೆ. ಓಕೆ. ಸೊ ಇದರಲ್ಲಿ ಇವಾಗ 1 HP ಫಿಲ್ಟ್ರೇಷನ್ ಸಿಸ್ಟಮ್ ಅಂತ ಬಂದಾಗ ಒಂದು ದಿನಕ್ಕೆ 1 ಅವರ್ಗೆ 0.746 ಯೂನಿಟ್ಸ್ ಕನ್ಸ್ಯೂಮ್ ಆಗುತ್ತೆ. 0.746 ಅಂದ್ರೆ ಒಂದು ಅವರ್ಗೆ 0.746 ಯೂನಿಟ್ಸ್ ಕನ್ಸ್ಯೂಮ್ ಆಗುತ್ತೆ. ನೀವು ಆನ್ ಮಾಡಿ ಬಿಟ್ರೆ 1 ಅವರ್ ಗಂಟ. ಓಕೆ. ಆ ಥರ ನೀವು ಪ್ರತಿದಿನ ಡೈಲಿ 1 ಅವರ್ ಈ 1 HP ಮೋಟರ್ನ ಯೂಸ್ ಮಾಡಿದ್ರೆ ನಿಮ್ಗೇನಿಲ್ಲ ಅಂತಂದ್ರೂ ಒಂದು ತಿಂಗಳಿಗೆ ನಿಮ್ಮದು ಚಾರ್ಜಸ್ ಬಂದ್ಬಿಟ್ಟು 162 rupees ಬೀಳುತ್ತೆ. ಎಷ್ಟು? 162 rupees. 162 ರೂಪಾಯಿ 1 HP ಮೋಟರ್ ಎವ್ರಿ ಡೇ 1 ಅವರ್ ರನ್ ಮಾಡಿದ್ರೆ. 31 days ಬಿಡದೆ ನೀವು ಡೈಲಿ 1 ಅವರ್ ರನ್ ಮಾಡಿದ್ರೆ 162 ರೂಪಾಯಿ ನಿಮಗೆ ಕರೆಂಟ್ ಬಿಲ್ ಚಾರ್ಜಸ್ ಬೀಳುತ್ತೆ. ಅಷ್ಟೇ. ಇದು ಒಂದು ಮೋಟರ್ಗೆ. ಅದೇ ರೀತಿ ಇವಾಗ ನಾನು ಹೇಳಿದಾಗೆ ನಿಮಗೆ 1 HP ಮೋಟರ್ ಇದೆ ಅಂದ್ರೆ ಅದು ಜಕ್ಕುಸಿ ಪಂಪು ಮತ್ತೆ ಫಿಲ್ಟ್ರೇಷನ್ ಪಂಪು ಮತ್ತೆ LED ಲೈಟ್ ಒಂದು ಬರುತ್ತೆ. ನೀವು ಇಲ್ಲಿ ನೋಡ್ದಂಗೆ ಒಂದು LED ಲೈಟ್ ಬರುತ್ತೆ. ಅದಕ್ಕೂ ಅಷ್ಟೇನೆ, ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಪವರ್ ಕನ್ಸಂಪ್ಷನ್ ಇದೆ. ಸೊ ನಿಮಗೆ ಇದನ್ನೆಲ್ಲ ಡೈಲಿ 1 ಅವರ್ ಆಪರೇಟ್ ಮಾಡಿದ್ರು ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ 450 ರಿಂದ 500 ರೂಪಾಯಿ ಒಳಗಡೆ ಬರುತ್ತೆ. ಎಲ್ಲ ಯೂಸ್ ಮಾಡಿದ್ರೆ ಎವ್ರಿ ಡೇ 1 ಅವರ್. ಮಾಡಿಲ್ಲ ಅಂದ್ರೆ ಮಿನಿಮಮ್ ಮ್ಯಾಕ್ಸಿಮಮ್ 450, ಮಿನಿಮಮ್ 162 ರೂಪಾಯಿ ಅಂತೂ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ನೀವು ಹೇಳಿದ್ರಿ ಜಕೂಜಿ ಪಂಪು, ಬಬಲ್ ಪಂಪು, ವೇವ್ ಪಂಪು ಅವೆಲ್ಲ ಇದೆಯಾ ಇದರಲ್ಲಿ? ಎಲ್ಲ ಇದೆ ಸರ್. ಎವ್ರಿಥಿಂಗ್. ಒಂದು ಮನೆಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಯಾಕೆ ಇರಬೇಕು ಅನ್ನೋದನ್ನ ಹೇಳಿ. ಒಂದು ಮಧ್ಯಮ ವರ್ಗದವರು ಕೂಡ ಯಾಕೆ ಒಂದು ಸ್ವಿಮ್ಮಿಂಗ್ ಪೂಲ್ ಮನೇಲಿ ಮಾಡ್ಕೋಬೇಕು ಸರ್? ಯೂಶಲ್ ಆಗಿ ಅವಾಗೆಲ್ಲ ನಾವು ತುಂಬ ಕಷ್ಟಪಟ್ಟು ದುಡ್ದು ಒಂದು ಸೈಕಲ್ ತೊಗೋತೀವಿ, ಅದಾದಮೇಲೆ ಒಂದು ಬೈಕ್ ತೊಗೋತೀವಿ, ನೆಕ್ಸ್ಟ್ ಕಾರು, ಆಮೇಲೆ ಒಂದು ಜಾಗ ನೋಡ್ತೀವಿ, ಮನೆ ಕಟ್ಟಬೇಕು ಅಂತ ಕನಸಿನ ಮನೆ ಕಟ್ತೀವಿ. ಕರೆಕ್ಟ್. ಸೊ ಇದೆಲ್ಲ ಮಾಡಬೇಕಾದ್ರೆ ನಮಗೋಸ್ಕರ ಅಂತೂ ನಾವು ಮಾಡ್ಕೊಳ್ಳಲ್ಲ, ಫಾರ್ ದ ಫ್ಯಾಮಿಲಿ. ಜನ 1000 ಏನ್ ಹೇಳಿದ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಮ್ಮನ್ನು ಓದಿಸಿದರೆ ನಾವು ಓದ್ತೀವಿ, ನಮ್ಮ ಮಕ್ಕಳನ್ನು ಓದಿಸ್ತೀವಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಸೊ ಹಂಗಿರ್ಬೇಕಾದ್ರೆ ಇವಾಗ ಮನೆ ಕಟ್ಟಿಸ್ತಾ ಇದೀವಿ ಅಂದಾಗ ಇದು 1 time ಇನ್ವೆಸ್ಟ್ಮೆಂಟ್. ಅಂದ್ರೆ ಒಂದ್ಸತಿ ನೀವು ಮಾಡೋದನ್ನ ತುಂಬಾ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀರಾ.
ಒಳಗಡೆ ನೀವು ಇಂಟೀರಿಯರ್ಸು ಎಕ್ಸ್ಟೀರಿಯರ್ಸು ವಾರ್ಡ್ರೋಬ್ಸು ಅದು ಇದು ಎಲ್ಲ ಚೆನ್ನಾಗಿರಬೇಕು, ಯೂನಿಕ್ ಡಿಸೈನ್ಸ್ ಇರಬೇಕು ಅಂತ ನೀವು ಆಲೋಚನೆ ಮಾಡಬೇಕಾದ್ರೆ ನಾವು ಅದಕ್ಕೆ ಒಂದು ಅಪ್ಗ್ರೇಡೆಡ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಈ ಸ್ವಿಮ್ಮಿಂಗ್ ಪೂಲ್ ಅನ್ನೋದನ್ನ ಕೊಡ್ತೇವೆ. ಕರೆಕ್ಟ್. ಓಕೆ. ಈ ಸ್ವಿಮ್ಮಿಂಗ್ ಪೂಲ್ ಅನ್ನೋದು ಕೊಟ್ಟಾಗ ಒಂದು ಅವ್ರ ಪ್ರೈವಸಿ ಇರುತ್ತೆ. ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಯಾವಾಗ ಬೇಕಾದ್ರೂ ಬಂದು ಕೂತ್ಕೋಬೋದು, ಯಾವಾಗ ಬೇಕಾದ್ರೂ ಆಟ ಆಡ್ಬೋದು, ಅವ್ರಿಗೆ ಟೈಮಿಂಗ್ ಅನ್ನೋದಿರಲ್ಲ, ಬೇಕಾದಾಗ ಯೂಸ್ ಮಾಡ್ಬೋದು, ಬೇಡದಿದ್ದಾಗ ಆಫ್ ಮಾಡಿ ಬಿಟ್ಬಿಡ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಇದ್ದಿದ್ದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಸೊ ಒಂದು ಫ್ಯಾಮಿಲಿಯ ಕನಸು ನನ್ಸಾಗುತ್ತೆ. ಸೊ ಒಂದು ಪ್ರೈವಸಿ ಆಯ್ತು, ಸ್ವಿಮ್ಮಿಂಗ್ ಕಲಿಬೇಕಂದ್ರೆ ಸ್ವಿಮ್ಮಿಂಗ್ ಕಲಿಬೇಕಾಯ್ತು, ಸೇಫ್ಟಿ ಬೇಕಾದ್ರೆ ಸೇಫ್ಟಿ ಆಯ್ತು, ಲಾಸ್ಟ್ ಅಲ್ಲಿ ಒಂದು ಲಕ್ಸರಿ ಬೇಕು ಮನೆಗೂ ಅಂತಂದ್ರೆ ಬಜೆಟ್ ಅಲ್ಲಿ ಒಂದು ಲಕ್ಸರಿ ಕೂಡ ಆಯ್ತು ಅಂತ ಹೇಳ್ಬೋದು. ಇವತ್ತು 7, 8, 10, 20 ಲಕ್ಷದವರೆಗೂ ಇಂಟೀರಿಯರ್ ಮಾಡಿಸ್ತೀರಾ, ಅದರಲ್ಲಿ ಒಂದು ಪಾರ್ಟ್ ಮನೆಗೆ ಇಂಟೀರಿಯರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಒಂದು ಪೂಲ್ ಅನ್ನ ಮಾಡಬಹುದು. ಸರಿ, ಪೂಲ್ ಅಂತ ಬಂದಾಗ ಸೇಫ್ಟಿ ವೈಸ್ ಸ್ಟ್ರೆಂತ್ ಅಂತ ಬಂದಾಗ ಹೇಗಿರುತ್ತೆ? ಸ್ಟ್ರೆಂತ್ ಯಾವ ತರ ಇರುತ್ತೆ? ನಿಮಗೆ ಅರೌಂಡ್ 6000 kgs ತಡೆಯುತ್ತೆ. ಸೊ 6000 kgನ ಇದು ಮೇಂಟೈನ್ ಮಾಡುತ್ತೆ. ಪ್ಲಸ್ ನಾವು ಅದ್ರಲ್ಲಿ ಮುಳುಗ್ಲಿ ಹೆಂಗ್ ಬೇಕಾದ್ರೆ ಈಜಾಡ್ಲಿ, ಮಕ್ಕಳು ಮರಿ ದೊಡ್ಡವರು ಯಾರು ಕೂತ್ಕೊಂಡ್ರು ಏನೋ ಬ್ರೇಕ್ ಆಗೋ ಚಾನ್ಸಸ್ ಇಲ್ಲ ಅಂತ ಹೇಳ್ತಾರೆ. ಯಾವ ಮಟೀರಿಯಲ್ ಇಂದ ಮಾಡಿ ಸರ್? ಇದು ಬಂದ್ಬಿಟ್ಟು ಫೈಬರ್ ರೀನ್ಫೋರ್ಸ್ಡ್ ಪ್ಲಾಸ್ಟಿಕ್ ಅಂತ ಹೇಳಿ, ಅಂದ್ರೆ ಫೈಬರ್ ರೀನ್ಫೋರ್ಸ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ಈ GP ರೆಸಿನ್ಸು ಮತ್ತು ISO ರೆಸಿನ್ ಅದೆಲ್ಲ ಒಂದು ಕೆಮಿಕಲ್ ಟರ್ಮ್ಸ್, ಅದನ್ನೆಲ್ಲ ನಾವು ಲಿಕ್ವಿಡ್ ಮೂಲಕ ಅದನ್ನೆಲ್ಲ ಯೂಸ್ ಮಾಡಿ ಮ್ಯಾಟ್ಸು ಬೇರೆದನ್ನೆಲ್ಲ ಹಾಕಿ ಒಂದು ಲೆವೆಲ್ಗೆ ಸ್ಟ್ರೆಂತ್ ಮಾಡ್ತೀವಿ. ಆ ಸ್ಟ್ರೆಂತ್ ಮಾಡಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ನಿಮಗೆ ಈ MS ಸಪೋರ್ಟಿಂಗ್ ಸ್ಟ್ರಕ್ಚರ್ ಬರುತ್ತೆ. ಈ ಕೆಲವೊಂದು ಈ MS MS ಅಂದರೆ ಮೈಲ್ಡ್ ಸ್ಟೀಲ್ ಅಂತ, ಅದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು HR ಮತ್ತು CR. HR ಅಂದರೆ ಹಾಟ್ ರೋಲ್ಡ್ ಸ್ಟೀಲು, CR ಅಂದರೆ ಕೋಲ್ಡ್ ರೋಲ್ಡ್ ಸ್ಟೀಲ್. ಈ ಹಾಟ್ ರೋಲ್ಡ್ ಸ್ಟೀಲ್ ಏನು ಮಾಡ್ತಾರೆ ಅಂದರೆ ಅಪ್ ಟು ಒಂದು 1700 ಡಿಗ್ರಿ ಫ್ಯಾರನೈಟ್ಸ್ಗಿಂತ ಜಾಸ್ತಿ ಇರುವಂಥ ಟೆಂಪರೇಚರಲ್ಲಿ ಆ ಸ್ಟೀಲ್ನ ಮೆಲ್ಟ್ ಮಾಡಿ ಅದಕ್ಕೊಂದು ಶೇಪ್ ಕೊಡ್ತಾರೆ. ಓಕೆನಾ? ಈ CR ಅನ್ನೋದು ಹೆಂಗಂದರೆ ಅದಕ್ಕೆ ಬಿಲೋ 1700 ಡಿಗ್ರಿ ಫ್ಯಾರನೈಟ್ ಸೆಲ್ಸಿಯಸ್ಗಿಂತ ಕಮ್ಮಿನೇ ಅದನ್ನು ಮೆಲ್ಟ್ ಮಾಡಿ ಅದಕ್ಕೊಂದು ನಾನಾ ರೀತಿ ಪ್ರೋಸೆಸ್ ಮಾಡಿ ತಂದು ಕೊಡ್ತಾರೆ. ಸೊ ಅದರಲ್ಲಿ CRಗೆ ಏನಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಅಂತ ಹೇಳಿದ್ರೆ ಅದರದ್ದು ಸ್ಟ್ರಕ್ಚರು ಮತ್ತು ಅಕ್ಯುರಸಿ, ಫಿನಿಶಿಂಗು ಮತ್ತು ಸ್ಟ್ರೆಂತು ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ HRಗಿಂತ. ಈ CR ಅನ್ನೋ ಮೆಟೀರಿಯಲ್ನೇ ನಾವು ಈ ಪೂಲ್ಗೆ ಯೂಸ್ ಮಾಡೋದು. ಓಕೆ. ಸೊ ಇದಕ್ಕೆ ಚೆನ್ನಾಗಿ ಬರುತ್ತೆ. ಓಕೆ, ಈ ಥರ ಪೂಲನ್ನು ನಾವು ಲೈಕ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಅಂದರೆ ನೆಲದ ಒಳಗಡೆ ಹೋಲ್ ಮಾಡಿ ಇಡಬೇಕಾ, ಮೇಲೆ ಇಡಬೇಕಾ, ಎಲ್ಲಿಡ್ಬೋದು ಸರ್ ಇದನ್ನ? ಸರ್, ಈ ಪೂಲ್ನ ನಾವು ಡಿಗ್ ಮಾಡಿನೂ ಬೇಕಾದ್ರೆ ನಾವು ಅಂಡರ್ಗ್ರೌಂಡ್ ಒಳಗಡೆ ಇಡ್ಬೋದು. ನೆಲದೊಳಗಡೆ ಫ್ಲೋರ್ ಲೆವೆಲ್ 4 ಫೀಟ್ ಡಿಗ್ ಮಾಡಿ ಈ ಪೂಲ್ನ ಒಳಗಡೆ ಇನ್ಸ್ಟಾಲ್ ಮಾಡ್ಬೋದು. ಇನ್ನೊಂದು ಆನ್ ಟಾಪ್ ಆಫ್ ದಿ ಕಾಂಕ್ರೀಟ್, ಅಂದ್ರೆ ಇವಾಗ ನಾರ್ಮಲ್ ಆಗಿ ನಿಮ್ಮ ಕಾಂಕ್ರೀಟ್ ಫ್ಲೋರ್ ಪಾರ್ಕಿಂಗ್ ಲಾಟ್ ಅಲ್ಲಿ ಕಾಂಕ್ರೀಟ್ ಇರುತ್ತಲ್ಲ, ಆ ತರನ ಅದ್ರ ಮೇಲೂ ಇಡಬಹುದು. ಇವಾಗ ನಾವಾಗೆ ಇಟ್ಟಿರೋದು. ಸೆಕೆಂಡ್, ನೀವು ಟೆರೆಸ್ ಮೇಲಾದ್ರೂ ಇಡಬಹುದು. ಟೆರೆಸ್ ಇಟ್ಕೋಬಹುದು. 5 ಫ್ಲೋರ್ ಮೇಲಾದ್ರೂ ಇಡಬಹುದು, 6 ಫ್ಲೋರ್ ಮೇಲಾದ್ರೂ ಇಡಬಹುದು. ಸ್ಟ್ರಕ್ಚರ್ ಗಟ್ಟಿ ಇರಬೇಕು. ಸ್ಟ್ರಕ್ಚರ್ ಗಟ್ಟಿ 6000 kg ತಡಿಯುವಷ್ಟು ಕೆಪಾಸಿಟಿ. ಇದು 6000 kg ನಾವು ಎಷ್ಟು ದೊಡ್ಡದು ಮಾಡ್ತೀವಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ತಡೆಯುವಂತದ್ದು ಇರಬೇಕು. ನಾವು ನೆಲದೊಳಗಡೆ ಇಟ್ಟಾಗ ಇನ್ನ ಸ್ಟ್ರೆಂತ್ ಜಾಸ್ತಿ ಅಲ್ವಾ ಸರ್? ಅದು ಆಕ್ಚುಲಿ ಕರೆಕ್ಟ್ ಆಗಿ ಸುತ್ತಲೂ ನಮಗೆ ಪ್ಯಾಕಿಂಗ್ ಕೂಡ ಸಿಗುತ್ತೆ. ಇನ್ನೊಂದೇನಂದ್ರೆ ಇವಾಗ ನಾವು ಈ ಪೂಲ್ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಾ ಕಾರ್ನರ್ಸ್ ಇವಾಗ 10 ಅಡಿಗೆ 5 ಅಡಿ ಇದೆ ಈ ಪೂಲ್. 10 ಅಡಿಗೆ 5 ಅಡಿ ಇರಬೇಕಾದ್ರೆ ನೀವು ಡಿಗ್ ಮಾಡಿ ಇಡ್ತೀನಿ ಅಂತಂದಾಗ ಎವ್ರಿ ಕಾರ್ನರ್ಸ್ ಅಲ್ಲಿ ನಮಗೆ 2 ಫೀಟ್ ಎಕ್ಸ್ಟ್ರಾ ಬೇಕು. 2 ಫೀಟ್ ಎಕ್ಸ್ಟ್ರಾ ಬೇಕು. ಏನಕ್ಕೆ ಅಂತಂದ್ರೆ ಮೇ ಬಿ ಇನ್ ಫ್ಯೂಚರ್ ಈ ಜೆಟ್ಸ್ ಬಂದ್ಬಿಟ್ಟು ನಿಮ್ಗೆ ಇನ್ನೊಂದೆರಡು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದಾಗ ನಾವು ಒಳಗಡೆ ಹೋಗಿ ಆ ಒಂದು ಜೆಟ್ ನ ಇನ್ನೊಂದು ಎಕ್ಸ್ಟ್ರಾ ಜೆಟ್ಸ್ ನ ಇನ್ಸ್ಟಾಲ್ ಮಾಡಬಹುದು. ಅಪ್ಗ್ರೇಡ್ ಮಾಡಬಹುದು. ಇವಾಗ ಲೈಟ್ಸ್ ಒಂದಿದೆ, ನಮ್ಗೆ ಇನ್ನೊಂದೆರಡು ಲೈಟ್ ಬೇಕು ಸರ್ ಅಂತ ಹೇಳಿದಾಗ ತಿರ್ಗಾ ನಾವು ಕೆಳಗಡೆ ಇಳಿದು ಅಲ್ಲೊಂದು ಇನ್ನೊಂದು ಲೈಟ್ ಫಿಕ್ಸ್ ಮಾಡ್ಕೋಬಹುದು. ಅಪ್ಗ್ರೇಡೇಷನ್ ಮಾಡ್ತಾ ಹೋಗ್ಬೋದು. ಆದ್ರೆ ಕಾಂಕ್ರೀಟ್ ಪೂಲ್ ಅಲ್ಲಿ ಈ ವ್ಯವಸ್ಥೆ ಇರೋದಿಲ್ಲ. ಕಾಂಕ್ರೀಟ್ ಪೂಲ್ಗೂ ಈ ಪೂಲ್ಗೂ ಏನ್ ವ್ಯತ್ಯಾಸ ಹೇಳಿದ್ರೆ, ಈ ಪೂಲ್ ನೀವು ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡಬಹುದು. ನಾಳೆ ದಿನ ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಶಿಫ್ಟ್ ಮಾಡಬಹುದು. ಕಾಂಕ್ರೀಟ್ ಅಲ್ಲಿ ಹಂಗ್ ಮಾಡಕ್ಕಾಗಲ್ಲ. ಒಂದ್ ಕಡೆ ಅಲ್ಲಿ ಫಿಕ್ಸ್ ಆಯ್ತು ಅಂದ್ರೆ ಫಿಕ್ಸ್ ಮುಗೀತು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕಾಂಕ್ರೀಟ್ ಪೂಲ್ ಅಲ್ಲಿ ಮೇ ಬಿ ಇನ್ ಫ್ಯೂಚರ್ ಒಂದು 5 ವರ್ಷ 6 ವರ್ಷ ಆಗ್ತಿದ್ದಂಗೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಲೀಕೇಜ್, ನೀರು ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಗೆ ಎಲ್ಲೋ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ತೀವಿ, ಅದನ್ನೆಲ್ಲ ಟೈಲ್ಸ್ ಏನಾದ್ರು ಹಾಕಿದ್ರೆ ಎಲ್ಲ ಚಿಪ್ ಆಫ್ ಮಾಡ್ತೀವಿ. ಎಲ್ಲ ಚಿಪ್ ಆಫ್ ಮಾಡಿ ವಾಟರ್ ಪ್ರೂಫಿಂಗ್ ಮಾಡಿ ತಿರ್ಗಾ ಟೈಲಿಂಗ್ ಮಾಡಿ ಟೈಮ್ ಕನ್ಸ್ಯೂಮಿಂಗ್, ಕಾಸ್ಟ್ ಎಫೆಕ್ಟಿವ್. ಕರೆಕ್ಟ್. ಸೊ ಈ ಪೂಲ್ಸ್ ನಾವಿದ್ದಾಗ ನಿಮ್ಗೆ 15 ವರ್ಷ ಗಂಟೆ ಲೀಕೇಜ್ ಅನ್ನೋದೇ ಇರಲ್ಲ. ತೊಂದರೆನೇ ಇಲ್ಲ. ಲೀಕೇಜ್ ಆದ್ರೂ ಗೊತ್ತಾಗುತ್ತಲ್ಲ ಸರ್? ಲೀಕೇಜ್ ಆದ್ರೂ ಗೊತ್ತಾಗುತ್ತೆ, ಎಲ್ಲಾಗುತ್ತೆ ಅಂತ ಗೊತ್ತಾಗುತ್ತೆ. ನಾವು ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ಆಗ್ಲಿ ಇಲ್ಲ ನಾನೇ ಹೋಗಿ ಅದನ್ನ ಸರಿ ಮಾಡ್ಬಿಡ್ತಾರೆ. 15 ವರ್ಷದವರೆಗೆ ಪೀಸ್ ಆಫ್ ಮೈಂಡ್ ಬೇಕು, ಲಕ್ಸರಿ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ತುಂಬಾನೇ ಮಾತುಕತೆ ಆಯ್ತು ಅನ್ಕೊಂತೀನಿ. ಸೊ ಸರ್ ಜೊತೆ ಇದ್ರ ಡೆಮೋ ತಗೊಳ್ಳೋಣ. ಫಸ್ಟ್ ಇದರಲ್ಲಿ ಏನೇನು ಔಟ್ಲೆಟ್ ಇದೆ, ಏನೇನು ಕತೆ ಇದೆ ಅದನ್ನ ತಿಳಿಸ್ಕೊಂಡ್ಬಿಡೋಣ. ಅದಾದ ನಂತರ ಸೊ ಇದಕ್ಕೆ ನೀರು ಹಾಕ್ಬಿಟ್ಟು ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡ್ಬೋದು, ದೊಡ್ಡವರು ಯಾವ ರೀತಿ ಎಂಜಾಯ್ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ. ಸೊ ಒಂದು ಕ್ವಾಲಿಟಿ ಪೂಲ್ ಬೇಕು, ಅದು ಕೂಡ ಬಜೆಟ್ ಅಲ್ಲಿ ಇರಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್
ಸ್ಟಾರ್ಟ್ ಮಾಡೋಣ ಡೆಮೋ ಹಾಗಾದ್ರೆ. ಬನ್ನಿ ವೀಕ್ಷಕರೇ, ಈಗ ನಾವು ಇದನ್ನ ಪಾರ್ಕಿಂಗ್ ಅಲ್ಲಿ ಇಟ್ಕೊಂಡ್ವಿ ಅನ್ಕೊಳ್ಳಿ, ಸ್ವಲ್ಪ ಹೈಟ್ ಇದೆ, ನಾವು ನೆಲದೊಳಗಡೆ ಹಾಕಲ್ಲ, ಹತ್ತದ ಹೆಂಗೆ, ಏನ್ ಮಾಡೋದು, ಹೆಂಗೆ ವ್ಯವಸ್ಥೆ ಇದ್ರ ಮೇಲೆ ಬರೋದು ಹೆಂಗೆ ಒಳಗಡೆ? ಸರ್ ಯೂಶಲ್ ಆಗಿ ಕೆಲವೊಂದು ಪೂಲ್ಸ್ ಅಲ್ಲಿ ನಿಮ್ಗೆ ಲ್ಯಾಡರ್ಸ್ ಯೂಸ್ ಮಾಡ್ತಾರೆ. ಈ ಕಾಂಕ್ರೀಟ್ ಪೂಲ್ಸ್ಗೆ ಮತ್ತೆ ಬೇರೆ ಬೇರೆ ಇದಕ್ಕೆಲ್ಲ ನೀವು ಲ್ಯಾಡರ್ಸ್ ಯೂಸ್ ಮಾಡ್ತಾರೆ. ಓಕೆ, ಆ ಲ್ಯಾಡರ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಅಂದ್ರೆ ಅಬೌಟ್ ಅಂದ್ರೆ ಉಲ್ಟಾ ತಿಳ್ಕೊಂಡು ಅದನ್ನ ನೋಡ್ಕೊಂಡು ಇಳಿಬೇಕಾಗುತ್ತೆ. ಹೌದು, ಸ್ವಲ್ಪ ಗ್ಯಾಪ್ ಇರುತ್ತೆ. ಸಪೋಸ್ ಸ್ಲಿಪ್ ಆಯ್ತು ಅಂದ್ರೆ ಕೆಳಗೆ ಬೀಳೋ ಚಾನ್ಸಸ್. ಓಕೆ ಓಕೆ ಓಕೆ. ಈ ಪೂಲ್ ಅಲ್ಲಿ ಡಿಫರೆನ್ಸ್ ಏನಂತಂದ್ರೆ ಇದ್ರಲ್ಲಿ ನಾವು ಆಲ್ರೆಡಿ ಪೂಲ್ ಅಲ್ಲೇನೆ ಈ ಒಂದು ಸ್ಟೆಪ್ಸ್ ಇನ್ಕ್ಲೂಡ್ ಮಾಡಿರ್ತೀವಿ. ಇದ್ರೊಳಗಡೆ ಸ್ಟೆಪ್ ಬರುತ್ತಾ? ಹೌದು. ಓಕೆ, ಇಷ್ಟು ಒಂದು 2-3 ಸ್ಟೆಪ್ ಅಂತೂ ಬಂದೇ ಬರುತ್ತೆ ಆರಾಮಾಗಿ. 3 ಸ್ಟೆಪ್ ಆದ್ರೂ ಇದ್ದೇ ಇರುತ್ತೆ. ಅವಾಗ ಏನಾಗುತ್ತಂತೆ, ಯಾರಾದ್ರೂ ಇಳಿಬೇಕಾದ್ರೆ, ಇಲ್ಲ ಮಕ್ಳು ಇಳಿಬೇಕಾದ್ರೆ, ದೊಡ್ಡವರು ವಯಸ್ಸಾಗಿರೋರು ಇಳಿಬೇಕಾದ್ರೆ ಆರಾಮಾಗಿ ಇದನ್ನ ಇಳ್ಕೊಂಡ್ಬರ್ಬೋದು. ಅಂಡ್ ಹತ್ತೋದಕ್ಕೆ ಒಂದು ಈ ತರ ಸ್ಟೆಪ್ಸ್ ಕೂಡ ಮಾಡ್ಕೋಬಹುದಲ್ವಾ? ಶಿಕ್ಷಕರು ಇಲ್ಲಿ ನೋಡಿ ಒಂದು ಸ್ಟೆಪ್ ಮಾಡಿದ್ದಾರೆ ಸರ್ ಹತ್ತೋದಕ್ಕೆ. ಸೊ ಈ ತರ ಸ್ಟೆಪ್ಸ್ ಮಾಡ್ಕೋಬಹುದು. ಓಕೆ, ಅಂಡ್ ಇದೇನು ಈ ಕಡೆ ಕಟ್ಟೆ ಮಾಡಿದಿರಲ್ಲ, ಇದು ಬಂದ್ಬಿಟ್ಟು ಜಕುಸಿ. ಅಂದ್ರೆ ಈಗ ನೀರಲ್ಲಿ ಸ್ವಲ್ಪ ಆರಾಮಾಗಿ ಕುತ್ಕೋಬೇಕು ಅಂತಂದಾಗ ಹಿಂಗ್ ಕುತ್ಕೋಬಹುದು. ಇಲ್ಲಿ ಕುತ್ತಾಗ ನಿಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ಕಾಣಿಸುತ್ತೆ ನಿಮ್ಗೆ ಈ ಜೆಟ್ಸ್. ಇದೇನ್ ಜೆಟ್ ಇದು? ಇದು ಜಕುಸಿ ಜೆಟ್ಸ್ ಅಂತ ಹೇಳ್ತೀವಿ. ಜಕೂಸಿ ಇದು ಮ್ಯಾಕ್ರೋ ಜೆಟ್ಸ್. ಓಕೆನಾ? ಸೊ ಇಲ್ಲಿ ಅಂದ್ರೆ ನಾವ್ ಇಲ್ಲಿ ಕುತ್ತಾಗ ಈ ನೀರು ಆನ್ ಮಾಡ್ತೀವಲ್ಲ, ಆನ್ ಮಾಡಿದಾಗ ನಿಮ್ಗೆ ಬ್ಯಾಕ್ ಸೈಡ್ ಈ ವಯಸ್ಸಾಗಿರೋರಿಗೆ ಮತ್ತೆ ಈ ಸ್ವಲ್ಪ ಮಕ್ಕಳಿಗೆ ಬ್ಯಾಕ್ ಪೈನ್ ಎಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಫುಲ್ ಮಸಾಜ್ ಇರುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ಮಸಾಜ್ ಇರುತ್ತೆ. ನಿಮ್ಗೆ ಆ ಮಸಾಜ್ ಅಲ್ಲಿ ನಿಮ್ಗೆ ಇರೋ ಬ್ಯಾಕ್ ಪೈನ್ ಎಲ್ಲ ಹೋಗ್ಬಿಡುತ್ತೆ. ಸೊ ಇದು ನೀರ್ ಬಿಟ್ಟಾಗ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ತೋರಿಸ್ಬಿಡೋಣ. ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಬಬ್ಲರ್ಸ್ ಇರುತ್ತೆ ನೋಡಿ. ಬಬಲರ್? ಇದು ಬಬ್ಲರ್ಸ್ ಅಂದ್ರೆ ಬಬಲ್ಸ್ ಬರ್ತಾ ಇರುತ್ತೆ. ಮಕ್ಳು ಇಲ್ಲಿ ಕುತ್ಕೊಂಡಾಗ ಅವ್ರು ಒಂಥರ ಜೋಶ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಬಡಬಡ ಅಂತ ಬಬಲ್ಸ್. ಓಕೆ, ಇದೇನಿದು? ಇದು LED ಲೈಟ್ ಸರ್. ಓ, ಎಷ್ಟು ಬೇಕಾದ್ರೆ ಹಾಕ್ಬೋದು ಲೈಟ್? ಎಷ್ಟು ಬೇಕಾದ್ರೂ ಹಾಕ್ಬೋದು. ಇದು ನಿಮ್ಗೆ 12 ವೋಲ್ಟ್ DC ಮಾತ್ರ ಬರುತ್ತೆ. ಓಕೆ, ಇದೇನಿದು? ಇದನ್ನೇ ನಾವು ರಿವರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಏನ್ ರಿವರ್ ಟೆಕ್ನಾಲಜಿ? ರಿವರ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಇವಾಗ ಈ ಅಲ್ಲಪ್ಪ ಪೂಲ್ ತುಂಬಾ ಚಿಕ್ಕದಾಗಿದೆ, ಇದ್ರಲ್ಲಿ ನಾವ್ ಹೆಂಗಿ ಜೋಡಿಯೋದು ಅಂತ ಕೇಳ್ತಾರೆ ವೀಕ್ಷಕರು. ಓಕೆ, ಹಾಗೇನಾಗುತ್ತಂದ್ರೆ ನಾವು ಈ ಲೆವೆಲ್ಗೆ ನೀರು ತುಂಬಿಸಿರ್ತೀವಿ. ಓಕೆ, ಈ ಲೆವೆಲ್ ನೀರು ತುಂಬಿಸಿದಾಗ ನಾವು ಇಲ್ಲಿ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಯು ಕ್ಯಾನ್ ಸ್ವಿಮ್. ಒಂದೇ ಜಾಗದಲ್ಲಿ ಈಜೊಡಿಬಹುದು. ಆಮೇಲೆ ಡೆಮೋ ಕೊಟ್ಬಿಡೋಣ. ಖಂಡಿತ ಸರ್. ಇದು ಕೋಬ್ರಾ ಫಾಲ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಕೆಲವೊಂದು ಪೂಲ್ಸ್ ಅಲ್ಲಿ ಫಿಲ್ಟ್ರೇಷನ್ ಆಟೋಮೆಟಿಕ್ ಆಗಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಫಿಲ್ಟ್ರೇಷನ್ ನಡೀತಿದೆಯಲ್ವ ಅಂತ ಕೆಲವೊಬ್ರು ಗೊತ್ತಾಗಲ್ಲ. ನಾವೇನ್ ಮಾಡ್ತೀವಿ, ಇದಕ್ಕೆ ಸಪರೇಟ್ ಆಗಿ ಸ್ವಿಚ್ ಇರ್ತೀವಿ. ಸ್ವಿಚ್ ಅಂದ್ರೆ ಏರ್ ಸ್ವಿಚ್ ಅಂತ ಹೇಳ್ತೀವಿ. ಪ್ರೆಸ್ ಮಾಡಿದ್ರೆ ಇಲ್ಲಿಂದ ನೀರು ಬರ್ತಾ ಇದೆ ಅಂತಂದಾಗ ಆಟೋಮೆಟಿಕ್ ಆಗಿ ಫಿಲ್ಟ್ರೇಷನ್ ಆಗ್ತಿದೆ ಅಂತ. ಸೊ ನೀರು ಬರ್ತಾನೆ ಇರುತ್ತೆ. ನಿಮ್ಗೆ ಆನ್ ಮಾಡಿದಾಗ ನೀರು ಅಂದ್ರೆ ನಿಮ್ಗೆ ಪೂಲ್ ಫಿಲ್ಟರ್ ಆಗ್ತಿದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಏನ್ ಮಾಡೋದು, ನಾವು ಮ್ಯಾನ್ಯುಯಲ್ ಆಗಿ ಒಂದು ಏರ್ ಸ್ವಿಚ್ ಇಕ್ಕಿರ್ತೀವಿ. ಅದನ್ನ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿಂದ ನೀರು ಆಟೋಮೆಟಿಕ್ ಆಗಿ ಫಿಲ್ಟರ್ ಆಗ್ತಾನೆ ಇರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಇನ್ನೇ ಏನಾದ್ರು ಬೇಕಂದ್ರೆ ಹಾಕ್ಸ್ಕೋಬಹುದು? ಖಂಡಿತ ಸರ್. ಜೆಟ್ಸ್ ನೀವು ಎಷ್ಟು ಬೇಕಾದ್ರೂ ಇನ್ಕ್ರೀಸ್ ಮಾಡ್ಕೋಬಹುದು. ಇವಾಗ ನಾನು ನಿಮ್ಗೆ ಹೇಳಿದಾಗೆ 1 HP ಮೋಟರ್ ಸಫಿಷಿಯಂಟ್ ಫಾರ್ 3 to 4 ಜೆಟ್ಸ್ ಯೂಸ್ ಮಾಡ್ತೀವಿ. ಈಗ ಜೆಟ್ಸ್ ನೀವು ಜಾಸ್ತಿ ಮಾಡಿದಷ್ಟು ನಾವೇನ್ ಮಾಡ್ತೀವಿ, ಮೋಟರ್ದ ಕೆಪಾಸಿಟಿ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಲ್ಯಾಡರ್ ಬೇಕಾದ್ರೆ ಲ್ಯಾಡರ್ ಹಾಕೋಬಹುದು. ನಿಮ್ಗೆ ಇದ್ರಲ್ಲಿ ಅಡಿಷನಲ್ ಆಗಿ ಎಷ್ಟು ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೋಬಹುದು. ಅದೇ ಕಾಂಕ್ರೀಟ್ ಪೂಲ್ ಅಲ್ಲಿ ನೀವು ಏನಾದ್ರು ಅಡಿಷನಲ್ ಹಾಕ್ಬೇಕು ಅಂದ್ರೆ ಅಲ್ಲಿ ಹೊಡಿಬೇಕು, ಸಿಮೆಂಟ್ ಹಾಕ್ಬೇಕು, ಅದೆಲ್ಲ ತುಂಬಾ ರಿಸ್ಕ್ ಇದೆ. ಸೂಪರ್ ಸರ್, ಒಂಚೂರು ನೀರ್ ಹಾಕ್ಬಿಟ್ಟು ಒಂದು ಡೆಮೋ ಕೊಟ್ಬಿಡೋಣ. ಖಂಡಿತ ಸರ್. ಫಸ್ಟ್ ಏನ್ ಡೆಮೋ ಮಾಡ್ತಾ ಇದ್ದೀವಿ ಇವಾಗ? ನಿಮ್ಗೆ ಇದ್ರದ್ದು ಕಂಟ್ರೋಲ್ಸ್ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಲೆವೆಲ್ ನೀರ್ ತರುವ ಕಂಟ್ರೋಲ್ಸ್ ತೋರ್ಸೋಣ. ಅದೇ ರೀತಿ ಮಕ್ಕಳನ್ನ ಒಳಗಡೆ ಯಾವ ತರ ಅವ್ರ ಸೇಫ್ಟಿ ವೈಸ್ ಪ್ಲಸ್ ಹೆಂಗ್ ಆಟ ಆಡ್ತಾರ ಅಂತ ನೋಡುವ. ಮಕ್ಕಳಿಗೋಸ್ಕರ ಆಕ್ಚುಲಿ ತುಂಬಾ ಜನ ಮಾಡೋದು. ಫಸ್ಟ್ ಮಕ್ಕಳ ಡೆಮೋ ಕೊಟ್ಬಿಡೋಣ. ಫಸ್ಟ್ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದೊಂದು ತೋರಿಸ್ಬಿಡೋಣ. ಖಂಡಿತ ಸರ್, ಖಂಡಿತ. ಸೊ ಮಕ್ಕಳಿಗೋಸ್ಕರ ನೀರಂತೂ ಹಾಕಿದೀವಿ, ಸಫಿಶಿಯಂಟ್ ನೀರು ವೀಕ್ಷಕರೇ ಸದ್ಯಕ್ಕೆ. ಸ್ವಲ್ಪ ನಿಮ್ಗೆ ಡೆಮೋ ಕೊಡೋದಕ್ಕೆ ಸರ್, ಇದಕ್ಕೆ ಎಲ್ಲ ಕಂಟ್ರೋಲ್ಗಳು ಏನೇನಿದೆ ಅಂತ ಒಂದೊಂದು ಕಡೆಯಿಂದ ಹೇಳ್ಕೊಂಬನ್ನಿ ಸರ್. ಫಸ್ಟ್ ನೀವಿರೋ ಕಂಟ್ರೋಲ್ ಏನು ಸರ್? ಇದು ಬಂದ್ಬಿಟ್ಟು LED ಲೈಟ್ಗೆ ನಾವು ಏರ್ ಸ್ವಿಚ್ ಯೂಸ್ ಮಾಡ್ತೇವೆ. ಅಂದ್ರೆ ಈಗ ಕೆಲವೊಂದು ಪೂಲ್ಸ್ ಅಲ್ಲಾಗ್ಲಿ ಇಲ್ಲ ಬೇರೆ ಏನಾದ್ರು ಕಂಟ್ರೋಲ್ಸ್ ಇದ್ರೆ ಬೇರೆ ಕಡೆ ಹೋಗಿ ಮೈನ್ ಹತ್ರ ಹೋಗಿ ಆನ್ ಮಾಡಬೇಕು, ಆಫ್ ಮಾಡಬೇಕು, ಪ್ರತಿಯೊಂದು ಸ್ವಿಚ್ಗೂ ನಾವು ಅಲ್ಲೋಗಿ ಯೂಸ್ ಮಾಡಬೇಕು. ಬಟ್ ಇದ್ರಲ್ಲಿ ಆ ತರ ಇಲ್ಲ. ಈ ಎಲ್ಲಾ ಕಂಟ್ರೋಲ್ಸ್ ನಿಮ್ಗೆ ಈ ಪೂಲ್ ಅಲ್ಲಿರುವ ಒಂದು ಕೋಪಿಂಗ್ ಅಲ್ಲೇ ಕೊಟ್ಬಿಟ್ಟಿರ್ತೇವೆ. ಈಗ ಈ ಲೈಟ್ ಆನ್ ಮಾಡಬೇಕು ಅಂತಂದ್ರೆ ನಾವ್ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಆಗುತ್ತೆ. ಸೊ ಇದನ್ನ ತಿರ್ಗಾ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ನಾವು ಒಳಗಡೆನೆ ಇಳ್ಕೊಂಡು ಇದನ್ನ ಆನ್ ಆಫ್ ಮಾಡ್ಕೋಬಹುದು. ದಿಸ್ ಇಸ್ ಫಾರ್ LED ಲೈಟ್. ಈಗ ಹಾಗೆ ಮುಂದೆ ಹೋದ್ರೆ ನಮ್ಗೆ ಇಲ್ಲಿ ಬಬ್ಲರ್ಸ್ ಬರುತ್ತೆ. ಬಬ್ಲರ್ಸ್ ಅಂದ್ರೆ ಮಕ್ಕಳೆಲ್ಲ ಇದು ಬರುತ್ತಲ್ಲ, ಬಬಲ್ಸ್ ತರ ಬರುತ್ತಲ್ಲ, ಈ ಸೈಡ್ ಅಲ್ಲಿ ಇರೋ ಬಬಲ್ಸ್ ಗೆ ಇದನ್ನ ಆನ್ ಮಾಡಿದ್ರೆ ಅಲ್ಲಿ ಬಬಲ್ಸ್ ಬರುತ್ತೆ. ಸೊ ಇದರಿಂದ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಆಲ್ರೆಡಿ ಬಬಲ್ ಬರ್ತಿದೆ. ಬಟ್ ಈ ಒಂದು ನೀರು ಫುಲ್ ಆದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ. ಓಕೆ, ನೆಕ್ಸ್ಟ್ ಬಟನ್ ಇದು ಬಂದ್ಬಿಟ್ಟು ನಿಮ್ಗೆ ಈ ಜಕುಸಿ ಜೆಟ್ಸ್ ಇದೆಯಲ್ಲ, ಇದನ್ನ ಯೂಸ್ ಮಾಡತ್ತಂದ್ರೆ ಏರ್ ಮತ್ತೆ ವಾಟರ್ ಎರಡು ಸೇರ್ಕೊಂಡು ನಿಮ್ಗೆ ಒಂದು ಪ್ರೆಷರ್ ಕೊಟ್ಟಾಗ ನಿಮ್ಗೆ ಆ ಒಂದು ಎಫೆಕ್ಟ್ ಚೆನ್ನಾಗಿ ಬರುತ್ತೆ. ಮಾಡಿ ಆನ್ ಮಾಡಿ. ಇದು ಜಕುಸಿ ಜೆಟ್ಸ್. ನೋಡಿ ವೀಕ್ಷಕರೇ, ಅಲ್ಲಿ ನೀರು ಬರ್ತಾ ಇದೆ, ಅಲ್ಲಿ ನೀರು ಬರ್ತಾ ಇದೆ.
ಅಂಡ್ ಇಲ್ಲಿ ಕಾಲ್ ಹತ್ರ 2 ನೀರು ಬರ್ತಾ ಇದೆ ಸರ್. ಇದು ಎಕ್ಸ್ಪ್ಲೇನ್ ಮಾಡಿ ಎಲ್ಲೆಲ್ಲಿ ಏನೇನೇನದು ಆಕ್ಚುಲಿ. ಸರ್ ಇದು ಬಂದ್ಬಿಟ್ಟು ಇದು ಮ್ಯಾಕ್ರೋ ಜೆಟ್ಸ್ ಅಂತ ಹೇಳ್ತೀವಿ. ಓಕೆ. ಇದು ಬಂದ್ಬಿಟ್ಟು ನೀವು ಇಲ್ಲಿ ಕುತ್ಕೊಂಡಾಗ ನಿಮಗೆ ಬ್ಯಾಕ್ಗೆ ಒಳ್ಳೆ ಮಸಾಜ್ ಇರುತ್ತೆ, ಅದರದ್ದು ಪ್ರೆಷರ್ ಸ್ವಲ್ಪ ದೊಡ್ಡದಿರುತ್ತೆ. ಓಕೆ. ಅದೇ ರೀತಿ ನಿಮಗೆ ಬ್ಯಾಕು ಪ್ಲಸ್ ಫೀಟ್ ಈ ಲೆಗ್ ನಾವು ಕುತ್ಕೊಂಡಾಗ ಅದಕ್ಕೂ ಒಂದು ಮಸಾಜ್ ಬೇಕು ಅಂತಂದ ಚಿಕ್ಕದಾಗಿ ಒಂದು ಜೆಟ್ಸ್ ಇರುತ್ತೆ, ಅದು ಮಿನಿ ಜೆಟ್ಸ್ ಅಂತ ಹೇಳ್ತೀವಿ. ಓಕೆ ಓಕೆ. ಈ ಬ್ಯಾಕ್ಗೆ ಮತ್ತೆ ಫೀಟ್ಗೆ ಈ ಎರಡಕ್ಕೂ ನಿಮಗೆ ಮಸಾಜಸ್. ಈ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ಕೋಬಹುದಾ ನಾವು? ಇದರಲ್ಲಿ ಸ್ಪೀಡು ಕಂಟ್ರೋಲ್ ಮಾಡಿ ಜಾಸ್ತಿ ಕಮ್ಮಿ ಜಾಸ್ತಿ ಕಮ್ಮಿ. ಇಲ್ಲಿ ವಾಲ್ವ್ ಇದೆಯಲ್ಲ, ಇದರಲ್ಲಿ ನಿಮಗೆ ಸ್ಪೀಡು ಮತ್ತೆ ರೆಡ್ಯೂಸ್ ಮತ್ತೆ ಜಾಸ್ತಿ ಮಾಡ್ಕೋಬಹುದು. ವಾಲ್ ಇದೆಯಾ? ಹೌದು, ಇದನ್ನ ತಿರುಗಿಸಿದ್ರೆ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಅದನ್ನೇ ನೀವು ಇದನ್ನ ಸ್ವಲ್ಪ ರೊಟೇಟ್ ಮಾಡಿ ಕಮ್ಮಿ ಮಾಡಿದ್ರೆ ಒಂಥರ ಪ್ರೆಷರ್ ವಾಷರ್ ತರ ಮೇಂಟೈನ್ ಮಾಡ್ಕೋಬಹುದು. ಮೇಂಟೈನ್ ಮಾಡಿ. ಈ ಕಡೆ ಬನ್ನಿ, ನೆಕ್ಸ್ಟ್ ಬಟನ್. ಸರ್ ಇದು ಫಿಲ್ಟ್ರೇಷನ್. ಫಿಲ್ಟ್ರೇಷನ್ಗೋಸ್ಕರ ಇವಾಗ ನಾನು ನಿಮ್ಗೆ ಹೇಳಿದಾಗೆ ಡೈಲಿ ನೀವು ಆಟೋಮೆಟಿಕ್ ಆಗಿ ಈ ಪೂಲ್ ಫಿಲ್ಟರ್ ಆಗಿ ಹೋಗ್ಬೇಕು ಅಂತ ಆಟೋಮೆಟಿಕ್ ಸೆಟ್ ಮಾಡಿರ್ತಾರೆ. ನಾವು ಅದನ್ನ ಮಾಡಿಲ್ಲ. ಯಾಕಂದ್ರೆ ಇವಾಗ ನೀವು ಆಟೋಮೆಟಿಕ್ ಆಗಿ ಸೆಟ್ ಮಾಡಿ ಹೋಗ್ಬಿಟ್ರೆ ಇವಾಗ ಎಲ್ಲ ಊರಿಗೆ ಹೋಗ್ತೀರಾ, ಅಲ್ಲಿ ಎಲ್ಲಾದ್ರೂ ಮಾಡ್ತೀರಾ, ಆಗೇನಾಗ್ಬಿಡುತ್ತೆ ಅಂದ್ರೆ ಇದು ಆಟೋಮೆಟಿಕ್ ಆಗಿ ಓಡ್ತಾ ಇರುತ್ತೆ, ಪವರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಸುಮ್ಮನೆ ಇರುತ್ತೆ, ಪ್ಲಸ್ ಯಾರು ಇರಲ್ಲ. ಆ ಕಾರಣಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಮ್ಯಾನ್ಯಲ್ ಕೊಟ್ಟಿದೀವಿ. ಅಂದ್ರೆ ನೀವು ಯಾವಾಗೆಲ್ಲ ಪೂಲ್ ಇಳಿತೀರೋ ಅವಾಗೆಲ್ಲ ನಿಮಗೆ ನೀರು ಫಿಲ್ಟರ್ ಆಗಬೇಕು ಅನ್ನೋ ಅವಶ್ಯಕತೆ ಇದ್ದಾಗ ನೀವು ಇಮಿಡಿಯೇಟ್ ಆಗಿ ಈ ಬಟನ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಓಹೋ, ಸೊ ಇಲ್ಲಿಂದ ಇದೇನಾದ್ರೂ ಕೋಬ್ರಾ ಡ್ರಾಪ್ ಅಲ್ವಾ ಸರ್? ಕೋಬ್ರಾ ಫಾಲ್ ಅಂತ ಹೇಳ್ತೀವಿ. ಕೋಬ್ರಾ ಫಾಲ್ ಇದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮಕ್ಕಳೆಲ್ಲ ಹೋದಾಗ ಒಳಗಡೆ ಎಲ್ಲ ಕುತ್ಕೊಂಡು ಅವ್ರು ಎಂಜಾಯ್ ಮಾಡ್ಬೋದು. ಶವರ್ ಅಲ್ಲಿ ಯೂಸ್ ಮಾಡ್ತಿರಲ್ಲ. ಸೊ ದೀಸ್ ಆರ್ ದ ಕಂಟ್ರೋಲ್ಸ್. ನೀವು ಹೇಳೋದು ಇಲ್ಲಿ ಇನ್ನ ಜೆಟ್ಸ್ ಅನ್ನ ಹಾಕೋಬಹುದು. ಎಸ್. ಓಕೆ. ಆಮೇಲೆ ವಾಟ್ ಅಬೌಟ್ ದಿಸ್ ಥಿಂಗ್ಸ್ ಇದೆರಡೇನು ಇಲ್ಲಿ? ಇದು ಬಂದ್ಬಿಟ್ಟು ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದಾಗ ರಿವರ್ ಟೆಕ್ನಾಲಜಿ. ಓಕೆ. ಅಂದ್ರೆ ನಾವು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಈಜು ಹೊಡಿಬಹುದು. ಇದ್ರದ್ದು ಸ್ಪೀಡ್ ಕಂಟ್ರೋಲ್ ಸಿಸ್ಟಮ್ ನಿಮ್ಗೆ ಬಂದ್ಬಿಡೋದು. ಅಂದ್ರೆ ಇದು ಇನ್ನೂ ನಾವು ಅಪ್ಗ್ರೇಡ್ ಮಾಡ್ತಾ ಇದೀವಿ. ಅಂದ್ರೆ ಕಾಂಪ್ಯಾಕ್ಟ್ ಪೂಲ್, ಚಿಕ್ಕ ಪೂಲ್ ಆಗಿರೋದ್ರಿಂದ ಚಿಕ್ಕ ಜೆಟ್ ಸೆಟ್ ಇದೀವಿ. ಇದೇನಾಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕೌಂಟರ್ ಫ್ಲೋ ಸಿಸ್ಟಮ್ ಅಂತ ಹೇಳ್ತೀವಿ. ಅದೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಅದ್ರದ್ದು ಪ್ರೆಷರ್ ನಿಮ್ಗೆ ಏನಿಲ್ಲ ಅಂತಂದ್ರೂ ನೀವು ನಿಂತ್ಕೊಂಡು ತಡೆಯೋಕೆ ಆಗಲ್ಲ, ಅಷ್ಟು ಪ್ರೆಷರ್ ಇರುತ್ತೆ. ಯಾಕಂದ್ರೆ ನೀವು ಅದು ಹೈ ಸೆಟ್ ಮಾಡಿದಾಗ ನೀವು ಈಜು ಹೊಡಿಯೋಕೆ ಮುಂದೆನೇ ಬರೋಕ್ಕಾಗಲ್ಲ. ಓಕೆ ಓಕೆ. ಸೊ ನಮಗೆ ವೇವ್ ಎಫೆಕ್ಟ್ ಸಿಗುತ್ತೆ. ಅಂದ್ರೆ ಚಿಕ್ಕ ರಿವರ್ ಫ್ಲೋ ಚಿಕ್ಕ ಫೂಲ್ ಇದ್ರೂ ಕೂಡ ನಾವು ತುಂಬಾ ದೂರದವರೆಗೆ ಸ್ವಿಮ್ಮಿಂಗ್ ಮಾಡಿರೋ ಫೀಲ್ ಬರುತ್ತೆ ಅಂತ. ಖಂಡಿತ ಖಂಡಿತ. ಇದೆಲ್ಲ ಡೆಮೋ ಕೊಡೋಣ ಆಮೇಲೆ. ಖಂಡಿತ ಸರ್. ಅಲ್ವಾ? ಸೂಪರ್ ಸರ್. ಇವಾಗ ಫಸ್ಟ್ ಮಕ್ಕಳನ್ನ ಇಳಿಸ್ಬಿಡೋಣ ಹಾಗಾದ್ರೆ. ಎಸ್ ಎಸ್. ಬನ್ನಿ. ಮಕ್ಕಳು ಇಳಿದ್ಬಿಟ್ಟಿದ್ದಾರೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಸರ್ ಇವರು? ನನ್ನ ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್. ನಿಮ್ಮ ಮಕ್ಕಳು, ಅಕ್ಕನ ಮಕ್ಕಳೆಲ್ಲ ಇದ್ದಾರೆ? ಎಲ್ಲ ಇದ್ದಾರೆ. ಸೊ ಫುಲ್ ಎಂಜಾಯ್ ಮಾಡ್ಬೋದು ಮಕ್ಕಳಿಗೆ ಅಲ್ವಾ? ತುಂಬಾ ಎಂಜಾಯ್ ಮಾಡ್ಬೋದು ಸರ್. ಅವ್ರಿಗೆ ಬೇಕಾಗಿರೋ ಲೆವೆಲ್ಗೆ ನಾವು ವಾಟರ್ ಫಿಲ್ ಮಾಡ್ಕೊಬೋದು. ಓಹೋ, ಈಗ ಕಮ್ಮಿ ಹಾಕಿದಿರಲ್ವಾ? ಈಗ ನೀರು ಕಮ್ಮಿ ಬಿಟ್ಟಿದೀವಿ. ಓಕೆ. ಸೊ ಇವ್ರು ಹಂಗೆ ಚೆನ್ನಾಗಿ ಎಂಜಾಯ್ ಮಾಡ್ಲಿ ಅಂತ ನೆಕ್ಸ್ಟ್ ಏನ್ ಮಾಡ್ತೀವಿ, ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಮಕ್ಕಳನ್ನು ಒಂದೇ ಜಾಗದಲ್ಲಿ ಈಜು ಹೊಡೆಯೋದನ್ನ ಕಲಿಸ್ಬೋದು. ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಬೋದು. ಮಕ್ಕಳಿಗೆ ಒಳ್ಳೆ ಎಂಜಾಯ್ಮೆಂಟ್ ಅಲ್ವಾ ಸರ್ ಇದು? ಖಂಡಿತ ಸರ್, ಖಂಡಿತ. ಸೂಪರ್ ಎಕ್ಸರ್ಸೈಸ್ ಆಗುತ್ತೆ ಸರ್. ಇವಾಗ ನೆಕ್ಸ್ಟ್ ಏನ್ ಮಾಡೋಣ? ಬೀಳ್ತಾ ಇದೆ. ಓ, ವಾಟರ್ ಫಾಲ್. ಇದು ಕೋಬ್ರಾ ಶವರ್ ಅಂತ ಹೇಳ್ತೀವಿ. ಕೋಬ್ರಾ ಶವರ್ ಇದು ನೋಡಿ ವೀಕ್ಷಕರೇ, ಕೋಬ್ರಾ ಶವರ್ ಹೆಂಗ್ ಎಂಜಾಯ್ ಮಾಡ್ತಾರೆ. ಜಾಸ್ತಿ ಹಾಕಿದ್ದೀರಾ? ಏನ್ ಇವಾಗ ನೀರು ಯಾಕೆ ಜಾಸ್ತಿ? ಈಗ ಫಸ್ಟ್ ಲೆಗ್ ಫೀಟ್ ವರ್ಗೂ ಇತ್ತು, ನೀವರೆಗೂ. ಈಗ ಒಂದ್ ಸ್ವಲ್ಪ ಇನ್ಕ್ರೀಸ್ ಮಾಡಿದೀವಿ. ಮಕ್ಳು ಬೇಗ ನೋಡಿ, ಅವಳ ಕಾಲ್ ಫೀಟ್ ಬಂದ್ಬಿಟ್ಟು ಕೆಳಗಡೆ ನಿಲ್ತಿಲ್ಲ. ಸೇಫ್ಟಿ ಜಾಕೆಟ್ ಹಾಕೊಂಡು ಮಕ್ಳಿಗೆ ಈ ತರ ನಾವು ಟ್ರೈನಿಂಗ್ ಕೊಡ್ಬೋದು, ಕಲಿಬಹುದು. ಓಕೆ ಓಕೆ. ಮಕ್ಕಳು ಸ್ವಿಮ್ಮಿಂಗ್ ಬೇಗ ಕಲಿಬಹುದು. ಆಕ್ಚುಲಿ ಸ್ವಿಮ್ಮಿಂಗ್ ಕಲಿಬೇಕು ಸರ್. ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಿಮ್ಮಿಂಗು ಡ್ರೈವಿಂಗು ಬಂದ್ರೆ ಅವನು ಎಲ್ಲೋದ್ರೂ ಕೂಡ ಬಚಾವ್. ನೀವು ಸುಮಾರು ಕಡೆ ನೋಡಿರ್ತೀರಾ ಸರ್, ಅಂದ್ರೆ ನ್ಯೂಸ್ ಚಾನಲ್ ಅಲ್ಲಿ ರಿಪೋರ್ಟ್ ನೋಡ್ತಾ ಇರ್ತೀವಿ. ಹೌದೌದು. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಬಿದ್ದು ಸುಮಾರು ಜನ ತೊಂದರೆ ಆಗಿದೆ. ಹೌದೌದು. ಸೊ ಈ ತರ ನಾವು ವಿಲೇಜ್ ಸೈಡ್ಗಳಲ್ಲಿ ಹೇಗಂದ್ರೆ ಅವ್ರು ಬಾವಿ ಮತ್ತೆ ಈ ನದಿ ಅವರು ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಸ್ವಿಮ್ಮಿಂಗ್ ಇರುತ್ತೆ. ಕರೆಕ್ಟ್. ಬಟ್ ಇಲ್ಲಿ ಬಂದ್ಬಿಟ್ಟು ನಾವು ಆ ತರ ಸಿಟಿಯಲ್ಲಿ ಇರೋರು ಆ ತರ ಮಾಡಕ್ಕಾಗಲ್ಲ. ಕರೆಕ್ಟ್. ಹುಡುಗರು ಮಾತ್ರ ಏನ್ ಮಾಡ್ತಾರೆ, ಅವಾಗ ಈ ಯಾವ್ದಾದ್ರು ಒಂದು ಪಬ್ಲಿಕ್ ಪೂಲ್ಸ್ ಇರುತ್ತಲ್ಲ, ಅಲ್ಲಿ ಒಂದು 100 ರೂಪೀಸ್ ಕೊಟ್ಟು ಆ ತರ ಒಂದು ಕಲೆಕ್ಟ್ ಸ್ಟಾರ್ಟ್ ಮಾಡ್ತೀವಿ. ನಮ್ದೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ದಾಗ ನಾವು ಮಕ್ಕಳನ್ನ ಈಸಿಯಾಗಿ ಕಲಿಸ್ಕೊಳ್ಬೋದು. ಗರ್ಲ್ ಚೈಲ್ಡ್ಸ್ಗೆ ಬೆನಿಫಿಟ್ ಅಂತ ಹೇಳ್ತೀವಿ. ನೋಡಿ ಹುಡುಗಿ ನೋಡಿ ಹೆಂಗೆ ಕಲಿತಾವಳೆ. ದಯವಿಟ್ಟು ಕಲಿಸ್ಬೇಕಾದ್ರೆ ಈ ತರ ಇದನ್ನ ಹಾಕೋದನ್ನ ಮರಿಬೇಡಿ, ಸೇಫ್ಟಿ ಹಾಕೋದನ್ನ ಮರಿಬೇಡಿ. ಇದು ಸಿಗುತ್ತಲ್ಲ ಸರ್ ಎಲ್ಲ ಬೇಕಾದ್ರೆ? ಖಂಡಿತ ಸರ್, ಅಮೆಝಾನ್ ಅಲ್ಲೇ ಸಿಗುತ್ತೆ ನಿಮಗೆ. ನೋಡಿ ಈ ತರ ಒಂದು ಸೇಫ್ಟಿ ಆಗ್ಬಿಟ್ಟು ಕಲ್ಸಿದ್ರೆ ಯಾರು ಬೇಕಾದ್ರೂ ಸ್ವಿಮ್ಮಿಂಗ್ ಮಾಡ್ಬೋದು. ನೋಡಿ ಹೆಂಗ್ ಸ್ವಿಮ್ಮಿಂಗ್ ಮಾಡ್ತಾಳೆ ಹುಡುಗಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಳೆ ಸರ್. ಸೊ ಮಕ್ಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬೆಸ್ಟ್ ಅಂತೀರಾ? ಸೂಪರ್ ಅಲ್ವಾ? ಫುಲ್ ನೀರ್ ಹಾಕ್ಬಿಡೋಣ ಇವಾಗ. ಖಂಡಿತ. ಮಕ್ಳ ಕೆಲಸ ಮುಗೀತು. ಬನ್ನಿ ಮಕ್ಳ. ಸರ್ ಇವಾಗೇನು ನಾವು ನೀರಿಗೆನ್ನ ಟ್ಯಾಂಕರ್ ಇಂದ ಹಾಕ್ತಾ ಇದೀವಿ. ಸೊ ಮನೆಯಿಂದ ನೀರು ಹೆಂಗೆ ತಗೊಳ್ಳೋದು ಇದಕ್ಕೆ? ಸರ್ ಮನೆಯಿಂದ ಆಕ್ಚುಲಿ ಅದರಲ್ಲಿ ಇನ್ಲೆಟ್ ಅಂತ ಬರುತ್ತೆ. ಅಂದ್ರೆ ಇವಾಗ ನಾರ್ಮಲ್ ಆಗಿ ನಾವು ವಾಷಿಂಗ್ ವೆಸಲ್ಸ್ಗೆ ಮತ್ತೆ ವಾಷಿಂಗ್ ಮಿಷಿನ್ಗೆ
ಡೈಲಿ ನೀಡ್ಸ್ಗೆ ನಾವು ಯೂಸ್ ಮಾಡ್ತೀವಲ್ಲ ವಾಟರ್ ಇನ್ಲೆಟ್ ಅಂಡ್ ಔಟ್ಲೆಟ್. ಟ್ಯಾಂಕಿಂದ ನಾವು ತಗೋತೀವಲ್ಲ ಅದೇ ರೀತಿ ನಮ್ಮ ಪ್ಲಂಬರ್ಸ್ ಬಂದ್ಬಿಟ್ಟು ಅಲ್ಲಿ ಕನೆಕ್ಷನ್ ಕೊಟ್ಟರೆ ಸಾಕು. ಇಲ್ಲಿಗೆಲ್ಲರೂ ನಾವು ಒಂದು ಕನೆಕ್ಷನ್ ಫಿಟ್ ಮಾಡಿ ನಾವು ಅದನ್ನ ಮೋಟರ್ ಆನ್ ಮಾಡಿದ್ರೆ ಸಾಕು, ಬೇಗ ನೀರು ತುಂಬಿಕೊಳ್ತಾ ಇರುತ್ತೆ. ಸೊ ಒಂದು ಪೂಲ್ ತುಂಬಿಸೋದಕ್ಕೆ ಯೂಶಲಿ ಟೈಮ್ ಎಷ್ಟು ತಗೊಳುತ್ತೆ ಸರ್? ಮಿನಿಮಮ್ ಅಂದ್ರೂ ಅದು ಅವ್ರು ಯೂಸ್ ಮಾಡೋಂಥ ಮೋಟರ್ ಮೇಲೆ ಡಿಪೆಂಡು, ಮತ್ತೆ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಬೇಕು. ಓಕೆ ಓಕೆ ಓಕೆ. ಸ್ವಲ್ಪ ದೊಡ್ಡ ಪೈಪ್ಸ್ ಇತ್ತಂದ್ರೆ ಬೇಗ ತುಂಬುತ್ತೆ. ಮ್ಯಾಕ್ಸಿಮಮ್ ಒಂದು 5ರಿಂದ 6 ನಿಮಿಷದೊಳಗಡೆ ತುಂಬೋಗ್ಬಿಡುತ್ತೆ. ಸರ್ ಇವಾಗ ನೀವೇ ಎಕ್ಸ್ಪೀರಿಯನ್ಸ್ ತಗೊಂತೀನಿ ಅಂತ ಬಂದಿದ್ದೀರಾ, ಫಸ್ಟ್ ಇಳಿದ್ಬಿಡಿ ಸರ್. ಒಂದು ಅಡಲ್ಟ್ ಇದ್ರೆ ಏನೇನು ಫೀಲ್ ತಗೋಬಹುದು? 5.3 ಇದೀನಿ. ಹಾಂ 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 ಹಾಂ. ಇಲ್ಲಿ ಗಂಟ ಬರುತ್ತೆ. ಆಕ್ಚುಲಿ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತೀರಾ? ಓಕೆ ಓಕೆ. ಸೊ ನಾವು ಇಲ್ಲಿ ಇಳಿದಾಯ್ತು. ಹಾಂ ಹಾಂ. ಈಗ ಏನು ಮಾಡೋಣ, ಫಸ್ಟ್ ಕುತ್ಕೊಳ್ಳೋಣ. ಓಕೆ, ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳುವ. ಹಾಂ 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 ಹಾಂ. ಈಗ ನಾನು ಇಲ್ಲಿ ಕೂತಿದ್ದೀನಿ. ಓಕೆ. ಜಕ್ಕೂಸಿ ಜೆಟ್ಸ್ ಬೇಕು. ಜಕೂಜಿ ಜೆಟ್ಸ್. ಹಾಂ. ನನ್ನ ಬ್ಯಾಕಿಗೆ ಒಂದು ಸ್ವಲ್ಪ ಪೇಯ್ನ್ ಇದೆ. ಓಕೆ. ಒಂದು ಸ್ವಲ್ಪ ಮಸಾಜ್ ಬೇಕು ಅಂತಂದಾಗ ಹಾಂ ಹಾಂ. ಇಲ್ಲಿ ಕುತ್ಕೊಂಡು ಆನ್ ಮಾಡ್ತೀವಿ. ನೀವು ಇಲ್ಲಿ ನೋಡ್ಬೋದು. ಓ, ಬರ್ತಾ ಇದೆ ಜಕೂಜಿ. ಹಾಂ, ಇದ್ರದ್ದು ಪ್ರೆಸೆನ್ಸ್ ಚೆನ್ನಾಗಿರುತ್ತೆ. ಹಾಂ ಹಾಂ. ಹಿಂಗೆ ಕುತ್ಕೊಂಡಾಗ ಹಾಂ ಹಾಂ. ನಿಮ್ಗೆ ಒಳ್ಳೆ ಮಸಾಜ್ ಇರುತ್ತೆ ಬ್ಯಾಕ್. ಓಕೆ. ಫುಲ್ ಜಾಲಿಯಾಗಿ ಕುತ್ಕೋಬೋದು, ಆರಾಮ್ ಎಂಜಾಯ್ ಮಾಡ್ಬೋದು ಆರಾಮಾಗಿ ಅಂತೀರಾ? ಎಂಜಾಯ್ ಮಾಡ್ಬೋದು. ನೋಡಿ ವೀಕ್ಷಕರೇ, 2 ಇರುತ್ತೆ. ಒಂದು ಇಲ್ಲಿದೆ, ಒಂದು ಸರ್ ಬ್ಯಾಕ್ ಇದೆ. ಸರ್ ಬಗ್ಗೆ ಅಂತೀರು? ಓಹೋ ಹೋ ಹೋ, ಅದು ನಿಮ್ಮ ಬೆನ್ನಿಗೆ ಹೊಡಿತಾ ಇರುತ್ತಲ್ವ ಸರ್ ಅದು? ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ತೋರಿಸ್ಬಿಡೋಣ ಇಲ್ಲೇನೆ. ನೋಡಿ ವೀಕ್ಷಕರೇ, ಸರ್ ಬ್ಯಾಕಿಗೆ ಒಳ್ಳೆ ನೀರು ಹೊಡಿತಾ ಇದೆ. ಪ್ರೆಷರ್ ನೋಡ್ಬೋದು. ಸೊ ಇದನ್ನ ಕಂಟ್ರೋಲ್ ಕೂಡ ಮಾಡ್ಬೋದು. ಕಂಟ್ರೋಲ್ ಕೂಡ ಮಾಡ್ಬೋದು. ನೋಡಿ ಈಗ ಇದು ಸ್ವಲ್ಪ ಜಾಸ್ತಿ ಇದೆ. ಓಹೋ ಹೋ ಹೋ. ಸ್ಪೀಡ್ ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಇನ್ಕ್ರೀಸ್ ಮಾಡಿದ್ರಾ? ಸೊ ಇನ್ಕ್ರೀಸು ಡಿಗ್ರೀಸು ಮಾಡ್ಕೋಬೋದು. ಡಿಕ್ರೀಸು ಮಾಡ್ಕೋಬೋದು. ಮ್ಯಾನ್ಯಲ್ ಆಗಿ ಇಲ್ಲಿ ಸೆಟ್ ಮಾಡ್ಕೋಬೋದು. ಹಾಂ 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 ಹಾಂ. ಇದನ್ನು ನಾನು ಕಮ್ಮಿ ಮಾಡ್ತೀನಿ. ಓಕೆ. ನೋಡಿ ಜಕೂಜಿಲಿ ಜೆಟ್ಟನ್ನು ಇದು ಸ್ವಲ್ಪ ಕಮ್ಮಿ ಆಗಿದೆ. ಓಕೆ ಓಕೆ ಓಕೆ. ಪ್ರೆಷರ್ ಅಷ್ಟಿರಲ್ಲ. ಹಾಂ. ಸೊ ನಮ್ಮ ಏಜ್ಗೆ ಅನುಸಾರವಾಗಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಓಕೆ ಓಕೆ. ನಾನು ಇನ್ಕ್ರೀಸ್ ಮಾಡ್ತೀನಿ, ಯಾಕಂದರೆ ನನಗೊಂದು ಸ್ವಲ್ಪ ಬ್ಯಾಕ್ ಜಾಸ್ತಿ ಬೇಕು ಅಂತೀರಾ? ಬೇಕು ಅಂತ ಅಂದಾಗ ನಾವು ಇನ್ಕ್ರೀಸ್ ಮಾಡ್ತೀವಿ. ಎವ್ರಿ ಡೇ ಒಳ್ಳೆ ಎಂಜಾಯ್ ಮಾಡ್ಬೋದಲ್ಲ ಸರ್? ಸಾಕು ಸರ್, ನಾವು ಡೈಲಿ ಯೂಸ್ ಮಾಡಿದ್ವಿ. ಅಮ್ಮ ಮಾತ್ರ ಎಷ್ಟು ಯೂಸ್ ಮಾಡ್ತೀವಿ? ಒಂದು ½ an hour ಮ್ಯಾಕ್ಸಿಮಮ್, ಇಲ್ಲಾಂತಂದರೆ ಒಂದು 1 hour. ಓಕೆ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋದು. ಕರೆಕ್ಟ್ ಕರೆಕ್ಟ್. ಒಂದು ಸ್ವಲ್ಪ ಆಫೀಸ್ ಟೆನ್ಷನ್ಸು, ಕೆಲಸದ್ದು ಅದು ಇದು ಎಲ್ಲ ರಿಲ್ಯಾಕ್ಸೇಷನ್ ಆಗ್ಬಿಡುತ್ತೆ, ಕುತ್ಕೊಂಡಾಗ ಈ ಥರ ಎಂಜಾಯ್ ಮಾಡ್ಬೋದು ಮಾಡ್ಬೋದು ಅಂತ ಹೇಳ್ತೀರಾ? ಇದು ನಮ್ಮ ಜೆಟ್ಸ್ ಅಲ್ವಾ? ಓಕೆ. ನೆಕ್ಸ್ಟ್ ಏನು ಮಾಡೋಣ, ಹಾಂ ಹಾಂ. ಈ ಬಬ್ಲರ್ಸ್. ಬಬಲರ್ಸ್ ಇಲ್ಲಿ ಕೆಳಗಡೆ ಹಾಂ, ಓಕೆ, ಆನ್ ಮಾಡಿ ನೋಡಿ. ಓಹೋ ಹೋ ಹೋ, ಇದು ಮಕ್ಳಿಗೆ ಬೇಕು ಸರ್ ಇದು. ನೋಡಿ ವೀಕ್ಷಕರೇ, ಇದು ಬಬ್ಲರ್ ಅಂತ ಕರೀತಾರೆ. ಬಬ್ಲರ್ ಅಲ್ವಾ ಸರ್ ಇದು? ಬಬ್ಲರ್ಸ್. ಇದನ್ನು ಅಷ್ಟೇ, ಈಗ ನಾನು 2 ಫಿಕ್ಸ್ ಮಾಡಿದ್ದೀನಿ. ಓಕೆ. ನಿಮ್ಗೆ ಎಷ್ಟು ಬೇಕಾದ್ರೂ ನಾವು ಆ್ಯಡ್ ಮಾಡ್ಕೋಬೋದು. ಎಷ್ಟು? 12 ಹಾಕೋಬೋದು, ಇಲ್ಲಾಂದರೆ ಒಂದು 20-30 ಎಷ್ಟು ಬೇಕಾದ್ರೂ ನೀವು ಎಷ್ಟು ಬೇಕಾದ್ರೆ ಹಾಕೋಬೋದಾ? ನೋಡಿ ವೀಕ್ಷಕರೇ, ಇದು ಬಬ್ಲರ್ಸ್. ಬಬಲ್ ಕೊಡ್ತಾ ಇರುತ್ತೆ ಕೆಳಗಡೆಯಿಂದ. ತೋರಿಸ್ತೀನಿ ರೀ ನಿಮಗೆ. ನೋಡಿ, ಇದು ಒಳ್ಳೆ ಎಂಜಾಯ್, ಮಕ್ಳಿಗೆ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ. ನಾನು ಹಾಗೆ ಹೇಳೋದಾದ್ರೆ ಬ್ಯಾಕ್ಗೆ ಮತ್ತೆ ಲೆಗ್ಗೆ, ಹಾಂ 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 ಹಾಂ, ಲೆಗ್ಗೂ ಮಸಾಜ್ ನಾವು ಮಾಡ್ತೀವಿ. ಕೆಳಗಡೆ ಆವಾಗಲೇ ತೋರಿಸಿದ್ವಲ್ಲ ನಾವು. ನೋಡಿದ್ವಲ್ಲ, ಯಾಕಂದ್ರೆ ನೀರಿದ್ದಾಗ ನಿಮ್ಗೆ ಅಷ್ಟು ಕ್ಲಾರಿಟಿ ಇರೋದು ಸಿಗಲ್ಲ. ಹಾಂ ಹಾಂ. ನೀರು ಸ್ವಲ್ಪ ಕಮ್ಮಿ ಮಾಡ್ತಾ ನಿಮ್ಗೆ. ಓಕೆ. ನಮಗೆ ಲೈಟ್ ಆಗಿದೆ, ಒಂದು 7 o'clock 6 o'clock ಆಗಿದೆ, ಹಾಂ ಹಾಂ. ನಮಗೆ ಪೂಲ್ ಸ್ವಲ್ಪ ಡಾರ್ಕ್ ಆಗಿದೆ ಅಂತಂದಾಗ ನಾವು ಲೈಟ್ ಯೂಸ್ ಮಾಡ್ತೀವಿ. ನೋಡಿ ನೋಡಿ, ಲೈಟ್ ಇದೆ. ಹಾಂ ಹಾಂ. ಅದನ್ನು ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ ಆಫ್ ಆಗುತ್ತೆ. ಓಕೆ. ಒಂದು ಪುಷಲ್ಲೇ ನಿಮಗೆ ಕಂಟ್ರೋಲ್ ಸಿಗ್ತದೆ. ಓಕೆ ಓಕೆ ಓಕೆ. ಅದು ವಾಟರ್ ಪ್ರೂಫ್ ಲೈಟ್ ಅಲ್ವಾ? ಏನು ತೊಂದರೆ ಇಲ್ಲ? ಇದು ಅಂಡರ್ ವಾಟರ್ LED ಲೈಟ್ಸ್. ಓಕೆ. ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ 12 volt DC ಇರುತ್ತೆ. ಹಾಂ ಹಾಂ ಹಾಂ. ಸಪ್ಲೈ ನಿಮಗೆ AC ಸಪ್ಲೈ ಇರಲ್ಲ. ಸರಿ DC ಮಾತ್ರ ಇರುತ್ತೆ. ಓಕೆ. ಪ್ಲಸ್ ಇದರಲ್ಲಿ ಏನಂತಂದ್ರೆ ಈ ಎಲ್ಲ ಕನೆಕ್ಷನ್ಸ್, ಈ ಎಲೆಕ್ಟ್ರಿಕಲ್ಸ್ ಯಾವುದೇ ಒಂದು ವೈರಿಂಗ್ ಆಗಲಿ ಎಲೆಕ್ಟ್ರಿಕಲ್ಸ್ ಇದಕ್ಕೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರಲ್ಲ. ಓಕೆ ಓಕೆ. ಪೂಲ್ಗೆ ಸೇಫ್ಟಿ ವೈಸ್ಗೆ ಹಾಂ ಹಾಂ. ಏನು ಮಾಡ್ತೀವಿ ಅಂದರೆ ನಿಮಗೆ ಏರ್ ಸ್ವಿಚ್, ಈ ಸ್ವಿಚ್ ಇದೆಯಲ್ಲ, ಹಾಂ ಹಾಂ, ಪುಷ್ ಬಟನ್ ಸ್ವಿಚ್ ಅಂತ ಹೇಳ್ತೀವಿ. ಇದು ಏರ್ ಮೂಲಕ ಹೋಗಿ ಆ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಆನ್ ಮಾಡುತ್ತೆ. ಸೊ ಇದು ಡೈರೆಕ್ಟ್ ಇಲ್ಲ? ಡೈರೆಕ್ಟ್ ಇಲ್ಲ. ಓ ಹೋ ಹೋ. ಕ್ಲಿಕ್ ಮಾಡಿದ್ರೆ ಅಂದರೆ ಆ ಗಾಳಿ ಮೂಲಕ ಹೋಗಿ ಆ ಪಾಯಿಂಟ್ನ ಆನ್ ಮಾಡಿ ಆಫ್ ಮಾಡುವಂಥ ಏರ್ ಸ್ವಿಚ್ ಇದು. ಏರ್ ಸ್ವಿಚ್. ಹಾಂ ಹಾಂ ಹಾಂ. ಅದಕ್ಕೋಸ್ಕರ ಇದು ಇಂಡೈರೆಕ್ಟ್ ಸ್ವಿಚ್ ಆಗಿರೋದ್ರಿಂದ ಕರೆಂಟ್ ಸಮಸ್ಯೆ ಏನೂ ಇಲ್ಲ. ಏನಿಲ್ಲ. ಓಕೆ ಓಕೆ. ಆಮೇಲೆ ಇದನ್ನ ಒಂದು ಸ್ವಲ್ಪ ಸೇಫ್. ಓಕೆ, ಇದನ್ನ ಆನ್ ಮಾಡೋಣ. ಮಾಡಲಾ ಇದು? ಮಾಡಿ. ಓಕೆ. ಸೊ ಫಸ್ಟು ವೀಕ್ಷಕರೇ, ಸಾರ್ ಒಳ್ಳೆ ಎಂಜಾಯ್ ಮಾಡ್ತಾರೆ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು, ದೊಡ್ಡವ್ರಿಗೂ ಒಳ್ಳೆ ಎಂಜಾಯ್ ಅಲ್ವಾ? ಇದನ್ನೇನಂದ್ರೆ ಇದು ಕೊಬ್ರಾ. ಈ ಸೆಕ್ಷನ್ ಎಕ್ಸ್ಪ್ಲೇನ್ ಮಾಡಿ ಇವಾಗ. ಸರ್, ಇದು ನಿಮ್ಗೆ ಹೇಳಿದಾಗೆ ಕೊಬ್ರಾ ಪಟ್ಟ. ಹಾಂ ಹಾಂ. ಅದ್ರ ಕೆಳಗಡೆ ನಿಮಗೆ ಒಂದು ಕೌಂಟರ್ ಫ್ಲೋ ಸಿಸ್ಟಮ್ ಅಂತ ಹೇಳಿದ್ರಲ್ಲ, ಹೌದು. ಒಂದೇ ಕಡೆ ವೀಲ್ ಬೋಡಿ ಅಂತ. ಓಕೆ. ನೋಡಿ,
ಈಗ ಈ ಪ್ರೆಷರ್ ಇದೆ, ಹಾಂ 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 ಇಲ್ಲಿ ಬರ್ತಾ ಇದೆ. ಇಲ್ಲಿ ಬರ್ತಾ ಇದೆ. ಹಾಂ ಇವಾಗ ನಿಮಗೆ ಸ್ವಲ್ಪ ಬ್ಯಾಕಿಗೆ ಇನ್ನು ಸ್ವಲ್ಪ ಪ್ರೆಷರೈಸ್ಡ್ ಮಸಾಜ್ ಬೇಕು ಅಂತಂದಾಗ ನೀವು ಇಟ್ಕೋಬೋದು. ಅಲ್ಲಿ ಮಸಾಜ್ ತೊಗೊಬೋದು. ನಿಮ್ಮ ನೆಕ್ಗೆ ಬೇಕಾದರೆ ನೆಕ್ ಹತ್ರನೂ ಇಟ್ಕೋಬೋದು. ಹಾಂ ಹಾಂ ಸ್ವಲ್ಪ ಮಸಾಜಸ್ ಚೆನ್ನಾಗಿ ಬರುತ್ತೆ ಇಲ್ಲಿ. ಹಾಂ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ ನೀವು ನಿಂತ್ಕೊಂಡು ಮಸಾಜ್ ತೊಗೋಬೋದು, ಹಾಂ ಹಾಂ ಅಲ್ಲಿ ಕುತ್ಕೊಂಡು ಮಸಾಜ್ ತೊಗೋಬೋದು. ಓಕೆ. ಆಮೇಲೆ ನೆಕ್ಸ್ಟ್ ಸ್ವಿಮ್ಮಿಂಗ್ ಹೇಗೆ ಇದಾಗುತ್ತೆ? ನೋಡಿ ಈಗ ನಾವಿದು ಕಾಂಪ್ಯಾಕ್ಟ್ ಪೂಲ್ ಅಂದರೆ ಆಗಿರೋದ್ರಿಂದ ಹಾಂ ಹಾಂ ನೋಡಿ ಈಗ ನಾನು ನಿಮ್ಗೆ ಹೇಳಿದಾಗೆ ಕೌಂಟರ್ ಫ್ಲೋ ಸಿಸ್ಟಮ್ ಅಂತ ಹೇಳಿದ್ನಲ್ಲ, ಹೌದು. ಇಲ್ಲಿ ನಿಮಗೆ ನೀರು ಪ್ರೆಷರ್ ಬರ್ತಾ ಇರುತ್ತೆ. ಹಾಂ ಹಾಂ ರಿವರ್ ಥರ ಇವಾಗ ನದಿಯಲ್ಲಿ ನೀರು ಹೆಂಗೆ ಬರ್ತಾ ಇರುತ್ತೆ ಹರ್ಕೊಂಡು ಹೋಗ್ತಾ ಇರುತ್ತೆ, ಹಾಂ ಹಾಂ ಆ ಥರ ಹರ್ಕೊಂಡು ಹೋಗ್ತಾ ಇರುತ್ತೆ. ಹಾಂ ನಾವೇನು ಮಾಡ್ಬೋದು, ಒಂದೇ ಜಾಗದಲ್ಲಿ ನಿಂತ್ಕೊಂಡು ಈಜು ಹೊಡಿಬೋದು. ನಿತ್ತಲ್ಲಿ ಈಜು ಹೊಡಿಬೋದಾ? ನಿಂತ ಜಾಗದಲ್ಲಿ ಈಜು ಹೊಡಿಬೋದು. ಹಾಂ ಹಾಂ ಅಂದರೆ ಲೆಂತ್ ಪೂಲ್ ಬೇಕಾಗಿಲ್ಲ ನಮಗೆ. ಪೂಲ್ ಬೇಕಾಗಿಲ್ಲ ಅಂದರೆ ನಿಮಗೆ ಯೂಸಲಾಗಿ ಒಂದು ಲೆಂತ್ ಬಂದ್ಬಿಟ್ಟು ಒಂದು 15 ಫೀಟ್, ನಾನು ನಿಮ್ಗೆ ಹೇಳಿದಾಗೆ 15 ಅಡಿಗೆ 7 ಅಡಿ ಹಾಂ ಹಾಂ ಇತ್ತು, ಮತ್ತು 4 ಅಡಿ ಡೆಪ್ತ್ ಇರುತ್ತಲ್ಲ, ಆ ಒಂದು ಪೂಲ್ನ ನೀವು ತೊಗೊಂಡಾಗ ನಿಮಗೆ ಆ್ಯಕ್ಚುಲಿ ನಿಮ್ಮ ಹೈಟ್ ಒಂದು 5.3 ಇಲ್ಲ ಒಂದು 6 ಒಳಗಡೆ ಇರುತ್ತೆ. ಹೌದು ಹೌದು. 15 ಅಡಿ ಲೆಂತ್ ಇದ್ದಾಗ ನೀವು ಆರಾಮಾಗಿ ಈಜು ಹೊಡಿಬೋದು. ಈಜು ಹೊಡಿಬೋದು. 15 ಅಡಿಯಲ್ಲೇ ಈಜು ಹೊಡಿಬೋದು. ಆರಾಮಾಗಿ ಈಜು ಹೊಡಿಬೋದು. ಓಕೆ ಹೊಡೆ ತೋರಿಸಿ ಸರ್ ನೋಡ್ತೀರಾ? ಜಸ್ಟ್ 10 ಅಡಿಲೇ ಈಜು ಹೊಡಿತಾ ಇದ್ದೀರಾ ನೀವು ಅಲ್ವಾ? ಹಾಂ ಸಾಕ್ಬಿಡಿ ಸರ್, ಸಾಕ್ಬಿಡಿ. ಜಸ್ಟ್ 10 ಅಡಿಲೂ ಈಜು ಹೊಡಿತಾ ಇದ್ದೀರಾ ನೀವು. ಜಸ್ಟ್ 10 ಫೀಟಲ್ಲಿ ಈಜು ಹೊಡಿತಾ ಇದ್ದೀರಾ. ಖಂಡಿತ ಸರ್, ಅಂದರೆ ಈ ಬಾಡಿ ಮಸಾಜ್ ಇರುತ್ತೆ, ನಿಮಗೆ ಸ್ವಲ್ಪ ಫಿಟ್ ಆಗಿರ್ತೀರಾ. ಸರ್ ಇವಾಗ ಪೂಲು ಎಲ್ಲ ನೋಡಿದ್ವಿ, ಡೆಮೋ ಎಲ್ಲ ನೋಡಿದ್ವಿ. ಸೊ ಯಾರಾದರೂ ನೋಡಿಬಿಟ್ಟು ಸರ್ ಪೂಲು ತುಂಬ ಚೆನ್ನಾಗಿದೆ, ಡೆಮೋ ನಾವು ನೋಡಬೇಕು, ಬಟ್ ನಮ್ಗೆ ನಿಮ್ಮ ಇಲ್ಲಿರೋ ಜಾಗಕ್ಕೆ ಬರೋಕ್ಕಾಗಲ್ಲ ಅಂದರೆ ಅಂಥವ್ರಿಗೆ ಡೆಮೋ ಯಾವ ಥರ? ಜಸ್ಟ್ ವಿಡಿಯೋ ಒಂದೇನಾ ಡೆಮೋ? ಇಲ್ಲ ಸರ್, ಮತ್ತೆ ಇದು ತುಂಬಾ ದೊಡ್ಡದಾಗಿದೆಯಲ್ಲ ಪೂಲು, ನಾವೇನ್ ಮಾಡೋಣ ಇದನ್ನ ಸ್ವಲ್ಪ ಕಂಪ್ರೆಸ್ ಮಾಡೋಣ, ಸ್ವಲ್ಪ ಚಿಕ್ಕದ್ ಮಾಡೋಣ. ಚಿಕ್ಕದ್ ಮಾಡ್ಬಿಡೋಣ? Yes. ಮಾಡಿ. ಓ ಚಿಕ್ಕದ್ ಮಾಡ್ಬಿಟ್ರಲ್ಲ ಸರ್? ಹೌದು ಸರ್, ಚಿಕ್ಕದ್ ಮಾಡ್ಬಿಟ್ರಿ. ಓಕೆ ಸರ್ ಹೇಳಿ, ಯಾಕೆ ಇದು ಚಿಕ್ಕದ್ ಮಾಡಿದ್ದೀರಾ? ಏನ್ ಕಥೆ ಇದು? ಈಗ ಕೆಲವೊಬ್ರು ತುಂಬಾ ಬಿಸಿ ಇರ್ತಾರೆ, ಆಫೀಸ್ ವರ್ಕು, ಕ್ಲೈಂಟ್ಸ್ ಮೀಟಿಂಗು ಅದಿದಂತ ಹೋಗ್ತಿರ್ತಾರೆ. ಓಕೆ ನಾವೇನ್ ಮಾಡ್ತೀವಿ ಅಂತಂದಾಗ ಅವ್ರಿಗೆ ಈ ತರ ಅವ್ರು ಬರಕ್ಕಾಗಲ್ಲ ಅಂತಂದಾಗ ನಾವು ಈ ತರ ಒಂದು ಡೆಮೋ ರೆಡಿಮೇಡ್ ಇಟ್ಟಿರ್ತೀವಿ. ಇದ್ರದ್ದು ಅಮ್ಮಮ್ಮ ಅಂದ್ರೆ ಒಂದು ಚಿಕ್ಕದು ನಾರ್ಮಲ್ ಸೈಜ್, ಕಾಂಪ್ಯಾಕ್ಟ್ ಸೈಜು. ಇದನ್ನ ಈಸಿಯಾಗಿ ನಾವು ಕ್ಯಾರಿ ಮಾಡ್ಕೊಂಡ್ ಬಂದು ಅವ್ರಿಗೆ ಅಲ್ಲೇ ಡೆಮೋ ತೋರಿಸ್ತೀವಿ. ಮನೇಲೇ ಡೆಮೋ ಕೊಡಿ. ಮನೇಲಿ ಡೆಮೋ ಕೊಡ್ಬೋದು. ಓಕೆ, ಈಗ ನಮ್ಗೆ ಡೆಮೋ ಕೊಡಿ, ನಮ್ಮ ವೀಕ್ಷಕರಿಗೆ ಏನೇನ್ ಮಾಡ್ತಾ ಇದ್ದೀರಾ ಇದ್ರಲ್ಲಿ, ಏನೇನಿದೆ ಸ್ವಲ್ಪ ಹೇಳಿ ಸರ್ ಇದರಲ್ಲಿ. ಇದರಲ್ಲಿ ನಿಮಗೆ ಸೇಮ್ ದೊಡ್ಡದು ಮಾಡಿದ್ವಲ್ಲ, ಇದ್ರಲ್ಲಿ ಬಬ್ಲರ್ಸ್ ಬಂದ್ಬಿಡುತ್ತೆ, ಓಕೆ, ಜೆಟ್ಸ್ ಇರುತ್ತೆ, ಮತ್ತೆ ನಿಮಗೆ ರಿವರ್ ಟೆಕ್ನಾಲಜಿ ಇರುತ್ತೆ, ಅದ್ರ ಜೊತೆಗೆ ಲೈಟ್ ಇರುತ್ತೆ, ಎವ್ರಿಥಿಂಗ್. ಸ್ವಿಚ್ ಆನ್ ಮಾಡ್ಬಿಡ್ಲಾ ಹಾಗಾದ್ರೆ? ಸೊ ವೀಕ್ಷಕರೇ ಆನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆಲ್ರೆಡಿ ಜಕೂಜಿ ಆನ್ ಇದೆ ಅಲ್ವಾ ಸರ್ ಇದರಲ್ಲಿ? ಹಾಂ ನೋಡಿ, ಇದು ಪೂಲ್ ಟೆಕ್ನಾಲಜಿ. ಇದು ನೀವು ರಿವರ್ ಫ್ಲೋ ಟೆಕ್ನಾಲಜಿ ಅಂದ್ರೆ ನೀವು ಒಂದೇ ಜಾಗದಲ್ಲಿ ಈಜು ಹೊಡಿಬೋದಲ್ಲ, ಅದನ್ನ ನೀವು ಇಲ್ಲಿ ಇಟ್ಕೋಬಹುದು. ಲೈಕ್ ಇದನ್ನ ಆಪರೇಟ್ ಮಾಡಿದ್ರೆ ಇದು ಆನ್ ಆಗುತ್ತೆ. ಜೆಟ್ಸ್ ಬೇಕು ಅಂದ್ರೆ ನಾವು ಇದನ್ನ ಮಾಡಿದ್ರೆ ಇಲ್ಲಿ ಜೆಟ್ಸ್ ಬರುತ್ತೆ. ಇದು ಜೆಟ್ಸ್. ಜೆಟ್ಸ್. ಓಕೆ, ನಾವು ಅವಾಗಲೇ ನೋಡಿದ್ವಲ್ಲ, ಬೆನ್ನಿಗೆಲ್ಲ ನಿಂತಬೇಕು ಅಂದ್ರೆ ಜೆಟ್ಸು. ಇದ್ರ ಒಳಗಡೆ ಇರೋದು ಬಬಲ್ ಬರ್ತಾ ಇದೆ ನೋಡಿ. ಹೌದು, ಅದು ಬಬಲ್ಸ್. ಆಲ್ರೆಡಿ ವೀಕ್ಷಕರೇ ಬಬಲ್ಸ್ ಎಲ್ಲ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಜೆಟ್ ಕೂಡ ಬರ್ತಾ ಇದೆ. ಸೊ ನಾವು ದೊಡ್ಡ ಫೂಲಲ್ಲಿ ಏನು ನೋಡಿದ್ವಿ ಎಲ್ಲದೂ ಇದರಲ್ಲಿದೆ. ಎಲ್ಲದೂ ಇದರಲ್ಲೇ ಬರ್ತದೆ. ಓಕೆ ಸರ್, ಆಮೇಲೆ ಪೂಲ್ ಟೆಕ್ನಾಲಜಿ ನಮ್ಗೆ ಅಲ್ಲಿ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ, ಒಂಚೂರು ತೋರಿಸಿ ನಮ್ಗೆ ಯಾವ ಥರ? ಖಂಡಿತ ಸರ್, ಇದು ನಮ್ದು ಟರ್ಟಲ್. ಅಂದ್ರೆ ಇದನ್ನ ಮಕ್ಕಳೆಲ್ಲ ಆಟ ಆಡ್ತಾರೆ ಇದನ್ನ. ಓಕೆ ಓಕೆ, ನಾವು ಇದನ್ನ ಆನ್ ಮಾಡಿದಾಗ ನೋಡಿ, ಈಗ ಇಲ್ಲಿ ಬಿಡ್ತೀನಿ, ಮುಂದೆ ಹೋಗ್ತಾ ಇದೆ, ಟಚ್ ಆಗ್ತಾ ಇದೆ. ಓಕೆ, ನಾವೇನ್ ಮಾಡ್ತೀವಿ ಈಗ ಇದನ್ನ ಆನ್ ಮಾಡಿ ತೋರಿಸಿ. ಆನ್ ಮಾಡಿ ತೋರಿಸ್ಬಿಡೋಣ ಇವಾಗ. ಸ್ವಿಚ್ ಆನ್ ಮಾಡ್ತೀವಿ. ಹಾಂ, ಸ್ವಿಚ್ ಆನ್ ಮಾಡಿದ್ದೀನಿ. ಓ, ಇವಾಗ ಅದು ಮುಂದೆ ಹೋಗಲ್ಲ, ಮುಂದೆ ಹೋಗಕ್ಕಾಗಲ್ಲ. ಹಾಂ, ಫ್ಲೋ ಇದೆಯಲ್ಲ, ಹಾಂ, ಫ್ಲೋ ಇದ್ದಾಗ ಅದು ಕೈಲಿ ಹೋಗಕ್ಕೆ ಅಲ್ಲೇನೆ ಸ್ವಿಮ್ ಮಾಡ್ಕೊಂಡಿರುತ್ತೆ. ಮಾಡಿ ಸರ್ ಅದನ್ನ 2-3 ಸಲ ಮಾಡಿ. ನೋಡಿ ವೀಕ್ಷಕರೇ, ನಿತ್ತಲ್ಲೇ ಸ್ವಿಮ್ಮಿಂಗ್ ಮಾಡ್ತಾ ಇರುತ್ತೆ ಅದು. ಸೊ ಅದಕ್ಕೆ ಮುಂದೆ ಹೋಗೋಕ್ಕೆ ಆಗಲ್ಲ, ಅಂದರೆ ನಾವು ಇಲ್ಲೇ ಸ್ವಿಮ್ ಮಾಡ್ತಾನೆ ಇರ್ತೀವಿ. ಸರ್ ಇದು ನೀವು ನೋಡಿದ್ದೀರಾ? ದೋಣಿ ಒಂದು 90s ಕಿಡ್ಸ್ ಆಗಿದ್ರೆ ಅವ್ರಿಗೆಲ್ಲ ಇದನ್ನ ಜ್ಞಾಪಕ ಇರುತ್ತೆ. ಎಲ್ಲ ತೋಡ್ಬಿಟ್ಟು ಇದನ್ನ ಇಟ್ಟು ಆಟ ಆಡ್ತಿದ್ವಿ. ಸೊ ಇದನ್ನ ಏನ್ ಮಾಡೋಣ ಅಂದ್ರೆ, ಸೇಮ್ ಒಂದು ಒರಿಜಿನಲ್ ಬೋಟ್ ಹೆಂಗ್ ಓಡುತ್ತೋ ಅದೇ ರೀತಿ ಓಡುತ್ತೆ. ನೋಡಿ, ಇದು ಎಲ್ಲ ಕಡೆ ಹೋಗುತ್ತೆ. ಹೌದು ಅಲ್ವಾ? ಈಗ ನಾವು ಇದು ಟೆಕ್ನಾಲಜಿ ಅಂದ್ರೆ ಇದನ್ನ ಆನ್ ಮಾಡಿ ನೋಡುವ. ಇದು ನಿಂತಲ್ಲೇ ಇರುತ್ತೆ, ಅದು ರೀಚ್ ಆಗಲ್ಲ. ನೀವು ಎಷ್ಟೇ ಮುಂದೆ ಪುಷ್ ಮಾಡಿದ್ರು ಹೋಗಲ್ಲ, ವಾಪಸ್ ಬರ್ತಾ ಇರುತ್ತೆ. ಓಕೆ, ಈಗ ನಾವು ವೇ ಆಫ್ ಎಕ್ಸ್ಪ್ಲನೇಷನ್ ಅದು ತುಂಬಾ ಇಂಪಾರ್ಟೆಂಟ್. ನಾವು ಬಾಯಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ಹಿಂಗ್ ಮಾಡ್ತೀವಿ ವಿಡಿಯೋನು ತೋರಿಸ್ಬೋದು. ಬಟ್ ಇದನ್ನ ಲೈವ್ ಆಗಿ ಒಂದು ದೊಡ್ಡ ಪೂಲಲ್ಲಿ ಏನೇನಿರುತ್ತೋ
ಆ ಥರ ಒಂದು ಚಿಕ್ಕ ಪೂಲಲ್ಲಿ ಇದನ್ನ ನಾವು ಡೆಮೋ ಆಗಿ ತೋರಿಸ್ಕೋಬಹುದು. ಡೆಮೋ ಆಗಿ ತೋರಿಸ್ತೀರಾ? ಇದರಲ್ಲೇ ಸ್ವಿಚ್ ಬಂದ್ಬಿಡುತ್ತೆ, ನಾವು ಏನೇನು ಯೂಸ್ ಮಾಡಿದೀವಿ ಎಲ್ಲ ಇದರಲ್ಲೇ ಬಂದ್ಬಿಡುತ್ತೆ, ತೋರಿಸ್ಬೋದು. ಸೊ ವೀಕ್ಷಕರೇ, ಡೆಮೋ ಆಯಿತು, ಮಕ್ಕಳ ಡೆಮೋ, ದೊಡ್ಡ ಡೆಮೋ, ಚಿಕ್ಕ ಮಿನಿ ಪೂಲ್ ಡೆಮೋ ಎಲ್ಲ ಮುಗೀತು. ಸೊ ಈಗ ಫೈನಲ್ ಆಗಿ ಬರ್ತಾ ಇರೋದು ಬೆಲೆ ಎಷ್ಟಾಗುತ್ತೆ, ಎಷ್ಟು ದಿನ ಆಗುತ್ತೆ ಮುಗಿಸೋದಕ್ಕೆ, ಪ್ರತಿಯೊಂದನ್ನು ಕೂಡ ಸರಿಂದ ತಿಳ್ಕೊಳ್ಳೋಣ. ಸರ್, ಫೈನಲ್ ಆಗಿ ಬರ್ತಾ ಇರುವಂಥದ್ದು, ಸೊ ನಾವು ನಮ್ಮನೆಗೆ ಫುಲ್ ಮಾಡಿಸ್ಬೇಕು ಅಂತಂದರೆ ಮೊದಲನೇದಾಗಿ ಮನೆ ಕಟ್ತಾ ಇರೋರು ಹೌದು ಯಾವ ಹಂತದಲ್ಲಿ ಕರಿಬೇಕು, ಆಲ್ರೆಡಿ ಮನೆ ಆಗಿರೋರು ಯಾವ ಟೈಮಲ್ಲಿ ಕರಿಬೇಕು, ಹೇಗೆ? ನಿಮಗೆ ಪ್ಲಾನಿಂಗ್ ಇರಬೇಕಾದ್ರೆ ನಾವು ಇನ್ಫಾರ್ಮ್ ಮಾಡಿದ್ರೆ ಸಾಕು. ಪ್ಲಾನಿಂಗ್ ಮಾಡಬೇಕಾದ್ರೆ ಇವಾಗ ನಾವು ಒಂದು ಮನೆ ಕಟ್ತಾ ಇದೀವಿ, ಇಲ್ಲ ಜಾಗ ತಗೊಂಡಿದೀವಿ, ಒಂದು ಮನೆ ಕಟ್ತಾ ಇದೀವಿ, ಈ ಸೈಜ್ ಕಟ್ಟಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ ಅವಾಗ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಸಾಕು, ನಾವು ನಿಮಗೆ ಯಾವ ಸೈಜ್ ನಿಮಗೆ ಸೂಟಬಲ್ ಆಗಿರುತ್ತೆ ಅಂತರ ಒಂದು ಡೆಮೋ ಮಾಡಿ ಮಾಡ್ತೀರಾ. ಓಕೆ ಸರ್, ಕಾಮನ್ ಒಂದು 30-40 ಮನೆ ಅಂತಂದ್ರೆ 2 ಗೇಟ್ ಮಾಡ್ಕೊಂಡಿರ್ತಾರೆ, ಒಂದು ವಿಕೆಟ್ ಗೇಟ್, ಒಂದು ಪಾರ್ಕಿಂಗ್ ಗೇಟ್. ಸೊ ಆಲ್ಮೋಸ್ಟ್ 10 ಅಡಿ ಇರುತ್ತೆ. ಆ 10 ಅಡಿ ಗೇಟ್ ಅಲ್ಲಿ ನಿಮ್ಮ ಪೂಲನ್ನ ಒಳಗಡೆ ತಗೊಂಡೋಗಿ ಅಲ್ಲಿ ಇಡಬಹುದಾ? ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಓಕೆ, ಯಾಕಂದ್ರೆ ನಾವು ಕ್ರೇನ್ ಮೂಲಕ, ಕ್ರೇನ್ ಸಪೋರ್ಟ್ ಇಂದ ಒಳಗಡೆ ತಗೊಂಡೋಗಿ, ಯಾಕಂದ್ರೆ ಅದರದ್ದು ವೆಯ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 300 to 400 kgs ಇರುತ್ತೆ. 400 kgs ಅಪ್ರಾಕ್ಸಿಮೇಟ್. ಯಾಕಂದ್ರೆ ಅದಕ್ಕೆ ಫುಲ್ ಸ್ಟ್ರೆಂಥನ್ ಮಾಡ್ಲಿಕ್ಕೆ ನಾವು MS ಸಪೋರ್ಟಿಂಗ್ ಸ್ಟ್ರಕ್ಚರ್ ಎಲ್ಲ ಕೊಟ್ಟಿರ್ತೇವೆ. ಅದರಿಂದ ಅದನ್ನ ಪುಷ್ ಮಾಡಿ ಅಂದ್ರೆ ತಗೊಂಡು ಪ್ಲೇಸ್ ಮಾಡ್ಲಿಕ್ಕೆ ಕ್ರೇನ್ ಸಪೋರ್ಟ್ ತಗೊಂಡು ಅದನ್ನ ಪ್ಲೇಸ್ ಮಾಡಿ ನಮ್ಮ ಟೀಮ್ ಇರುತ್ತೆ, ನಾವೇ ಅದನ್ನ ತಗೊಂಡ್ಬಂದು ಇಡ್ತೇವೆ. ಸೊ ಎವ್ರಿಥಿಂಗ್ ಹ್ಯಾಂಡಲ್ಡ್ ಬೈ ಯು. ಎಸ್, ನಿಮ್ಮ ಕಡೆಯಿಂದ ರೆಡಿ ಆಗುತ್ತೆ. ಓಕೆ, ಸೊ ನಮ್ಮ ಕಡೆಯಿಂದ ನಾವೇನ್ ರೆಡಿ ಮಾಡಿ ಇಟ್ಟಿರ್ಬೇಕು ಈ ಫೂಲ್ ಇಡೋ ಸಮಯದಲ್ಲಿ? ಫಸ್ಟ್ ನೀವು ಇವಾಗ ಒಂದು ಪೂಲ್ ಇಡಬೇಕು ಅಂತಂದಾಗ ನೀವು ಫಸ್ಟ್ ಡಿಸೈಡ್ ಮಾಡಬೇಕು, ಗ್ರೌಂಡ್ ಲೆವೆಲ್ ಅಲ್ಲಿ ಇಡಬೇಕಾ, ಅಂದ್ರೆ ಡಿಗ್ ಮಾಡಿ ಕೆಳಗಡೆ ಇಡಬೇಕಾ, ಇಲ್ಲ ಅಬೌವ್ ದಿ ಗ್ರೌಂಡ್ ಇಡಬೇಕಾ, ಇಲ್ಲ ಟೆರೆಸ್ ಮೇಲೆ ಇಡಬೇಕಾ ಅಂತ ನಮ್ಗೆ ಹೇಳಬೇಕು. ಈ ತರ ನೀವು ಪ್ಲಾನ್ ಮಾಡಿದ್ರೆ ನಮಗೆ ಪೂಲ್ ಬೇಕು, ಈ ಸೈಜ್ ಬೇಕು ಅಂತಂದಾಗ ನಾವು ಫಸ್ಟ್ ಅದನ್ನ ಮೀಟ್ ಮಾಡಿ, ಅಂದ್ರೆ ಅಲ್ಲಿ ಬದ್ ಜಾಗಕ್ಕೆ ಬರ್ತೀವಿ, ಒಂದ್ಸತಿ ಇನ್ಸ್ಪೆಕ್ಷನ್ ಮಾಡ್ತೀವಿ, ಯಾವ್ಯಾವ ಸೈಜು, ಎಲ್ಲೆಲ್ಲಿ ಮೋಟರ್ ಇರಬೇಕು, ಯಾವ್ಯಾವ ಎಷ್ಟು ಮೆಜರ್ಮೆಂಟ್ಸ್ ತಗೋಬೇಕು, ಅದನ್ನೆಲ್ಲ ನಾನು ಫಸ್ಟೇ ನಿಮ್ಗೆ ಇನ್ಫಾರ್ಮ್ ಮಾಡಿರ್ತೀನಿ. ಅದಾದ್ಮೇಲೆ ನಾನು ನಿಮ್ಗೊಂದು ಕೊಟೇಶನ್ ಆಗಲಿ, ಅದರದ್ದು ಬೇಕಾಗಿರುವಂಥ ಒಂದು ಡ್ರಾಯಿಂಗ್ಸ್ ಆಗಲಿ ಎಲ್ಲ ರೆಡಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ. ಸರಿ, ಓಕೆ. ನಿಮ್ಗೆ ಅದು ಇಷ್ಟ ಆದ್ಮೇಲೆ ನಾವು ಅದನ್ನ ಮಾಡ್ಕೊಂಡು ಆರ್ಡರ್ ಮಾಡ್ಬೋದು. ಓಕೆ, ಇದಕ್ಕೆ ಹಾಕೋದಕ್ಕೆ ಸಿಂಗಲ್ ಫೇಸ್ ಕರೆಂಟ್ ಸಾಕಾ? ಖಂಡಿತ. ಮನೆ ಕರೆಂಟ್, ಮಾಮೂಲಿ ಕರೆಂಟ್ ಅಲ್ಲಿ ರನ್ ಆಗುತ್ತೆ, ಮಾಮೂಲಿ ಕರೆಂಟ್ ಅಲ್ಲಿ ರನ್ ಆಗುತ್ತೆ, ತೊಂದರೆ ಏನಿಲ್ಲ, ಸಿಂಗಲ್ ಫೇಸ್ ಸಾಕು ಅಂತ ಹೇಳ್ತೀರಾ. ಅಂಡ್ ಇದನ್ನ ಈಗ ನೀವು ಡೆಲಿವರಿ ಮಾಡಬೇಕು ಅಂತಂದ್ರೆ ನಾವು ಬುಕ್ ಮಾಡಿದ ದಿನದಿಂದ ಎಷ್ಟು ದಿನ ತಗೊಂತೀರಾ? ಇದನ್ನ ಬಂದ್ಬಿಟ್ಟು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಟಿರಲ್ಲ, ಯಾಕಂದ್ರೆ ಒಂದೊಂದು ಕಸ್ಟಮರ್ಸ್ಗೂ ಒಂದೊಂದು ಕಸ್ಟಮೈಸೇಷನ್ ಸೈಜ್ ಬೇಕಾಗುತ್ತೆ. ಅವರು ಆಲ್ರೆಡಿ ಮನೆ ಕಟ್ಟಿರ್ತಾರೆ, ಅವ್ರಿಗೆ ಬೇರೆ ತರ ಸೈಜ್ ಬೇಕಾಗಿರುತ್ತೆ, ಅವಾಗ ನಾವು ಹೊಸದಾಗಿ ರೆಡಿ ಮಾಡಬೇಕು. ಇನ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಇನ್ನೂ ದೊಡ್ಡದು ಬೇಕು ಅಂತ ಹೇಳ್ತಾರೆ, ಇನ್ ಕೆಲವೊಬ್ರು ಚಿಕ್ಕದ್ ಬೇಕು ಅಂತಾರೆ. ಆವಾಗ ಏನ್ ಮಾಡ್ತೀವಿ, ಅವ್ರ ರಿಕ್ವೈರ್ಮೆಂಟ್ ಏನಿದೆಯೋ ಆ ರಿಕ್ವೈರ್ಮೆಂಟ್ ಬೇಸ್ ಆಗಿ ಇಟ್ಕೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ಲಿಕ್ಕೆ. ಕರೆಕ್ಟ್. ಈಗ ನೋಡಿ, ಸ್ಟೆಪ್ಸ್ ಬೇರೆ ತರ ಕೇಳಬಹುದು, ಕುತ್ಕೊಳ್ಳೋಕೆ ಬೇರೆ ತರ ಕೇಳಬಹುದು. ಆಮೇಲೆ ನಮ್ಗೆ ಲೈಟ್ಸ್ ಈ ಸೈಡ್ ಬೇಡ, ಈ ಸೈಡ್ ಬೇಕು, ಜೆಟ್ಸ್ ನನಗೆ ಇಲ್ಲಿ ಬೇಡ, ಅಲ್ಲಿ ಬೇಕು ಅಂತ ನೀವು ಎಲ್ಲಿ ಬೇಕಾದ್ರೂ ಹೇಳಿ, ಫಸ್ಟೇ ನಾವು ನಿಮ್ಗೆ ಒಂದು ಡಯಾಗ್ರಾಮ್ ಅಲ್ಲಿ ಎಲ್ಲ ರೆಡಿ ಮಾಡಿ ನಿಮ್ಗೆ ಫ್ರೀ ಅಂದ್ರೆ ಈಸಿಯಾಗಿ ಕೊಡ್ತೀವಿ. ನೀವು ಅದನ್ನ ನೋಡ್ತೀರಾ, ಆಮೇಲೆ ನೀವು ಅಪ್ರೂವ್ ಮಾಡ್ತೀರಾ, ಅದಾದ್ಮೇಲೆ ವಿ ವಿಲ್ ಸ್ಟಾರ್ಟ್ ದಿ ಪ್ರೋಸೆಸ್. ಎಷ್ಟು ದಿನ ಆಗುತ್ತೆ? ಮಿನಿಮಮ್ ಅಂದ್ರೆ 25 to 30 days ಬೇಕು. 25ರಿಂದ 30 ಒಂದು ತಿಂಗಳು. ಬಟ್ ಅದಕ್ಕಿಂತ ಮುಂಚೆನೂ ನಾವು ರೆಡಿ ಮಾಡಿ ಡೆಲಿವರ್ ಮಾಡ್ತೀವಿ. ಅಂದ್ರೆ ಈ 25ರಿಂದ 30 ದಿವಸ ನಾನು ಏನ್ ಹೇಳ್ತಾ ಇದ್ದೀನಿ, ಪೂಲ್ ರೆಡಿಯಾಗಿ ಕ್ರೇನ್ ಮೂಲಕ, ಲಾರಿ ಮೂಲಕ ತಗೊಂಡ್ಬಂದು ಅಲ್ಲಿ ನಿಮ್ಗೆ ಇನ್ಸ್ಟಾಲ್ ಮಾಡಿ ಕೊಡ್ಲಿಕ್ಕೆ 25 to 30 days. ಓವರ್ ಆಲ್ ಆಗಿ. ಓಕೆ. ಇನ್ನು ಪೇಮೆಂಟ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂದ್ರೆ ಫುಲ್ ಪೇಮೆಂಟ್ ಒಂದೇ ಸತಿ ಮಾಡ್ಬೇಕಾ, ಅಥವಾ ಅಡ್ವಾನ್ಸ್ ಕೊಟ್ಟು ಮಿಡಲ್ ಪೇಮೆಂಟ್, ಡೆಲಿವರಿ ಆ ತರ ಏನು? ಯೂಶುವಲ್ ಆಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ 75% ಅಡ್ವಾನ್ಸ್ ತಗೋತೀವಿ. 75% ತಗೋತೀವಿ. ಒನ್ಸ್ ಪೂಲ್ ಎಲ್ಲ ರೆಡಿಯಾಗಿ ಇನ್ಸ್ಟಾಲೇಷನ್ ಎಲ್ಲ ಆಗಿ ನಿಮ್ಗೆ ಡೆಮೋ ತೋರಿಸಿ, ಇದ್ರ ಜೊತೆಗೆ ನಿಮ್ಗೆ ಸೆಲ್ಫ್ ಕ್ಲೀನಿಂಗ್ ಕಿಟ್ ಅಂದ್ರೆ ಕ್ಲೀನಿಂಗ್ ಕಿಟ್ ಬಂದ್ಬಿಡುತ್ತೆ. ಫುಲ್ ಕ್ಲೀನಿಂಗ್ ಮೇಂಟೆನೆನ್ಸ್ ಮಾಡ್ಬೇಕಲ್ಲ, ನಿಮ್ಮ ಮನೇಲಿ ಇರೋರು ಯಾರಾದ್ರೂ ಬೇಕಾದ್ರೆ ಲೈಕ್ ಅದನ್ನ ಯೂಸ್ ಮಾಡ್ಬೋದು, ಆರಾಮಾಗಿ ಕ್ಲೀನ್ ಮಾಡಿ ಇಡಬಹುದು. ಸರಿ, ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಡೆಮೋ ಕೊಟ್ಟು ಅದಾದ್ಮೇಲೆ ಮಿಕ್ಕಿದ 25% ನಿಮ್ದು ಏನಿದೆಯೋ ಖುಷಿಯಿಂದ ಕೊಡಿ. ಲಾಸ್ಟ್ ಈಸ್ಕೊಂಡ್ಬರ್ತೀರಾ. ತುಂಬಾ ಚೆನ್ನಾಗಿ ಹೇಳಿದ್ರು. ನಿಜವಾಗ್ಲೂ ವರ್ತ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಮನೆ ಅಂತಂದ್ಮೇಲೆ ಒಂದು ಪೂಲ್ ಇದ್ರೆ ಅದ್ರ ಲೆವೆಲೇ ಬೇರೆ. ಅಂಡ್ ಸ್ಟಾರ್ಟಿಂಗ್ ಸರ್ ಕೂಡ ಹೇಳಿದ್ರು, ನಾನು ಹೇಳಿದೆ, ಸೇಫ್ಟಿ ಈ ಕಾಲದಲ್ಲಿ ಯಾವಾಗಲೂ ಕೂಡ ಅವಘಡಗಳು ಉಂಟಾಗ್ಬೋದು. ಸೊ ನಾವು ಒಂದು ಸ್ವಿಮ್ಮಿಂಗ್ ಕಲ್ತಿದ್ದಿದ್ರೆ ಬೆಸ್ಟ್ ಅಂತ ಅನ್ಕೊಂತೀನಿ. ಹುಡುಗರು ಎಲ್ಲಾದ್ರೂ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಕಲ್ತ್ಬಿಡ್ತಾರೆ, ಆದ್ರೆ ಮನೆಯಲ್ಲಿರೋ ಲೇಡೀಸು, ವೈಫ್ಗೆ, ಹೆಣ್ಣು ಮಕ್ಕಳಿಗೆ ಹೊರಗಡೆ ಕಳ್ಸೋಕ್ಕೂ ಆಗಲ್ಲ ಕೆಲವೊಂದ್ಸತಿ. ಕೆಲವರು ಅವರು ಹೋಗಕ್ಕೆ ಇಷ್ಟಪಡಲ್ಲ, ಜನರಲ್ ಪೂಲಲ್ಲಿ ಹೋಗಕ್ಕೆ ಇಷ್ಟಪಡಲ್ಲ, ಅವ್ರಿಗೂ ಸ್ವಲ್ಪ ಕ್ಲೋದಿಂಗ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಬಟ್ ನೀವು ಮನೇಲಿ ಪೂಲ್ ಅಂತ ಇದ್ದಾಗ ಆರಾಮಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸರ್, ಇದನ್ನ ಫ್ಯಾಮಿಲಿ ಪೂಲ್ ಅಂತ ಕರೀಬೋದು. ಖಂಡಿತ ಫ್ಯಾಮಿಲಿ ಪೂಲ್, ಡೆಫಿನೆಟ್ಲಿ ಇದನ್ನ ಫ್ಯಾಮಿಲಿ ಪೂಲ್ ಅಂತ 100% ಕರಿಬಹುದು. ಜೊತೆಯಲ್ಲಿ ಈ ತರ ಆಟಿಕೆಗಳು ಇವನ್ನೆಲ್ಲ ಹಾಕೊಟ್ಬಿಟ್ರೆ ಮಕ್ಕಳಂತೂ ಎಂತ ಎಂಜಾಯ್ ಮಾಡ್ತಾರೆ ಅಂತಂದ್ರೆ, ನೀವು ಯಾವುದೇ ರೆಸಾರ್ಟ್ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ಟೂರ್ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ಟ್ರಿಪ್ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ಜಸ್ಟ್ ಬಟ್ಟೆ ಚೇಂಜ್ ಮಾಡ್ರ ಹೋಗ್ರ ಫುಲ್ಗೆ ಅಂದ್ರೆ ಮುಗೀತು ಅಂತ ಹೇಳ್ಬೋದು. ಅಂಡ್ ಇದಕ್ಕೆ
ನಾವು ನೀವು ಬೆಂಗಳೂರಿಗೆ ಶಿಪ್ಪಿಂಗ್ ಚಾರ್ಜಸ್ ಏನಾದರೂ ಹಾಕ್ತಾ ಇದ್ದೀರಾ, ಔಟ್ ಆಫ್ ಬೆಂಗಳೂರು ಶಿಪ್ಪಿಂಗ್ ಚಾರ್ಜಸ್ ಇರುತ್ತಾ? ಹೋಗ್ಬೇಕಲ್ಲ ಸರ್, ಡೆಲಿವರಿ ಚಾರ್ಜಸ್ ಬಗ್ಗೆ ಏನು ಹೇಳ್ತೀರಾ? ಹಾಂ ಸರ್, ಡೆಲಿವರಿ ಚಾರ್ಜಸ್ ನಾನು ನಿಮಗೆ ಹೆಂಗೆ ಹೇಳೋದಂತಂದ್ರೆ, ಈಗ ಕೆಲವೊಬ್ರು ಮನೆಗೆ ಇಲ್ಲಿ ಇಂದ್ರಾನಗರಲ್ಲಿ ಇರುತ್ತೆ, ಇನ್ನು ಕೆಲವೊಬ್ರು ಮನೆ ಜಯನಗರಲ್ಲಿ ಇರುತ್ತೆ, ಇನ್ನು ಕೆಲವೊಬ್ರು ತಮಿಳ್ನಾಡಲ್ಲಿ ಇರ್ತಾರೆ, ಎಲ್ಲೆಲ್ಲೋ ಇರ್ತಾರೆ. ಇವಾಗ ನಾವು ಅವ್ರಿಗೆ ಇನ್ಕ್ಲೂಡ್ ಮಾಡಿ ಕೊಡ್ಲಿಕ್ಕಾಗಲ್ಲ, ಒಂದು ಫಿಕ್ಸ್ಡ್ ಡೆಲಿವರಿ ಚಾರ್ಜಸ್ ಅಂತ ಇಟ್ಕೊಳಕ್ಕಾಗಲ್ಲ. ಸೊ 7 lakhs ಏನಿದೆ ಅದ್ರ ಮೇಲೆ ಡೆಲಿವರಿ ಚಾರ್ಜಸ್ ಆಡ್ ಆನ್ ಆಗುತ್ತೆ. ಓಕೆ ಓಕೆ. ಸೊ ನಮ್ಮ ಡಿಸ್ಟೆನ್ಸ್ಗೆ ತಕ್ಕ ಹಾಗೆ ಫಸ್ಟ್ ಏನು ಹೇಳ್ಬಿಡ್ತೀರಾ ಇಷ್ಟು ಡೆಲಿವರಿ? ಹೌದೌದು, ಅದ್ರದ್ದು ಎಸ್ಟಿಮೇಷನ್ ನಾವು ತಗೋತೀವಿ. ಟ್ರಾನ್ಸ್ಪೋರ್ಟರ್ಸ್ ಹತ್ರ ನಾವು ಆಲ್ರೆಡಿ ಮಾತಾಡಿರ್ತೀವಿ, ನಿಮ್ದು ಲೊಕೇಶನ್ ನೀವು ಆಲ್ರೆಡಿ ಕಳ್ಸಿರ್ತಿರಲ್ಲ, ಅದನ್ನ ಇಟ್ಕೊಂಡು ಬೇಸಾಗಿ ನಾವು ಅದನ್ನ ಎಷ್ಟು ಡಿಸ್ಟೆನ್ಸ್ ಬರುತ್ತೆ, ಎಷ್ಟು ದಿವಸದಲ್ಲಿ ರೀಚ್ ಆಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಅದನ್ನೆಲ್ಲ ಫಸ್ಟೇ ತಗೊಂಡು ನಾವು ಎಸ್ಟಿಮೇಷನ್ ನಿಮ್ ಕೊಟೇಶನ್ ಕೊಡಬೇಕಾದ್ರೆ ಆಡ್ ಆನ್ ಮಾಡಿ ಕಳಿಸ್ತೀವಿ. ಆಡ್ ಆನ್ ಮಾಡ್ಬಿಡ್ತೀರಾ, ಬಟ್ ಹ್ಯಾಂಡ್ಲಿಂಗ್ ಅಂಡ್ ಇನ್ಸ್ಟಾಲೇಷನ್ ಇನ್ಕ್ಲೂಡೆಡ್. ಅದಕ್ಕೇನು ಚಾರ್ಜಸ್ ಇಲ್ಲ ಅಲ್ವಾ? ಸೂಪರ್ ಆಗಿ ಹೇಳಿದ್ರಿ. ಅಂಡ್ 15 ವರ್ಷ ವಾರಂಟಿ ಕೊಡ್ತೀರಲ್ವಾ, ಅದಕ್ಕೇನಾದ್ರು ರಿಟರ್ನ್ ಸ್ಟೇಟ್ಮೆಂಟ್ಸ್ ಇರುತ್ತೆ? ಖಂಡಿತ ಸರ್, ನಾವು ಯೂಶಲ್ ಆಗಿ ಪೂಲ್ ಇನ್ಸ್ಟಾಲೇಷನ್ ಎಲ್ಲ ಆದ್ಮೇಲೆ ನಮ್ದು ಒಂದು ಅಗ್ರಿಮೆಂಟ್ ಇರುತ್ತೆ, ಅಂದ್ರೆ ಅದರಲ್ಲಿ ವಾರಂಟಿ ಇನ್ಕ್ಲೂಡ್ ಆಗಿರುತ್ತೆ ಅಪ್ ಟು 15 years ಗಂಟ. ಓಕೆ ಓಕೆ ಓಕೆ. ನೀವು ಅದ್ರದ್ದು ಒಂದು ಕಾಪಿ ಇಟ್ಕೊಂಡಿದ್ರೆ ಸಾಕು, ನಮ್ಮ ಹತ್ರನೂ ಇರುತ್ತೆ, ನೀವು ಒಂದು ಎಮರ್ಜೆನ್ಸಿಗೆ ಇಟ್ಕೊಳ್ಳಿ ಅಂತ ನೀವು ಇಟ್ಕೊಂಡು ನಮಗೆ ಅದನ್ನ ತೋರಿಸಿದ್ರೆ ನಾವು ನಿಮ್ಗೆ ಏನೇನು ಮಾಡ್ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಓಕೆ. ಸೊ ಫೈನಲ್ ಆಗಿ ಕೇಳೋದು ನಿಮ್ ಬಗ್ಗೆ, ಒಳ್ಳೆ ಒಂದು ಫೂಲ್ ಅನ್ನ ನಮಗೋಸ್ಕರ ತಂದಿದ್ದೀರಿ. ಕ್ವಶನ್ ಒಂದೇನೆ, ರಿವರ್ ಇನ್ ಫೂಲ್ಸ್ ಇಂಡಿಯಾ ಯಾಕೆ ರಿವರ್ ಇನ್ ಫೂಲ್ ಅಂತ ಇಟ್ರಿ? ಜೊತೆಲಿ ನಿಮ್ಮ ಈ ಫೀಲ್ಡ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆ? ಎರಡು ಈ ರಿವರ್ ಇನ್ ಪೂಲ್ಸ್ ಇಂಡಿಯಾ ಅಂದ್ರೆ, ಇವಾಗ ಕೆಲವೊಂದು ಪೂಲ್ಸ್ ಅಲ್ಲಿ ನೀವು ಸುಮ್ನೆ ಹೆಂಗೋ ಕುತ್ಕೊಂಡು ಬರ್ತೀರಾ, ಜಕುಸಿ ಕುತ್ಕೋತೀರಾ ಬರ್ತೀರಾ, ಆದ್ರೆ ಈ ಜೋಡಿ ಅಲ್ಲ, ನೀವು ಒಂದೇ ಕಡೆ ಈ ಜೋಡಿ ಬೇಕಲ್ವಾ? ಈ ರಿವರ್ ಇನ್ ಪೂಲ್ಸ್ ಇಂಡಿಯಾ ಅಂದ್ರೆ, ಈ ರಿವರ್ ಅಂದ್ರೆ ನದಿಗಳು, ನೀವು ಈಜಾಡುವಂತಹ ಒಂದು ಸ್ವಿಮ್ಮಿಂಗ್ ಪೂಲ್. ಓಕೆ ಓಕೆ ಓಕೆ. ಆ ಕಾರಣಕ್ಕೋಸ್ಕರನೇ ರಿವರ್ ಇನ್ ಪೂಲ್ಸ್ ಇಂಡಿಯಾ. ಸೊ ನದಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸಿಗ್ಬೇಕು ಅಲ್ವಾ? ಇದು ಒಳ್ಳೆಯದು. ನದಿಯಲ್ಲಿ ಏನು ಸ್ವಿಮ್ಮಿಂಗ್ ಮಾಡ್ತೀವಿ, ಹೋಗ್ತಾನೇ ಇರ್ತೀವಿ. ಸೊ ಆ ಫೀಲು ಇದರಲ್ಲಿ ಸಿಗುತ್ತೆ, ಯಾಕಂದ್ರೆ ರಿವರ್ ಟೆಕ್ನಾಲಜೀಸ್ ಇದರಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಸೊ ಫೈನಲ್ ಆಗಿ ನಿಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಟೈಮಿಂಗ್ಸ್ ಇಲ್ಲಿ ಯಾವ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಈ ಪೂಲ್ ಅನ್ನ ನೋಡ್ಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು? ಖಂಡಿತ ಸರ್, ನಾನು ನಿಮ್ಗೆ ಲೊಕೇಶನ್ ಅಂದ್ರೆ ಅದ್ರದ್ದು ಅಡ್ರೆಸ್ ನಿಮ್ಗೆ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ. ನಾನು ಕಾಲ್ ಮಾಡ್ಕೊಂಡ್ ಬರ್ಬೋದು. ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ಕಾಲ್ ಬೆಳಿಗ್ಗೆ ಒಂದು 9 ಗಂಟೆಯಿಂದ ಸಾಯಂಕಾಲ 6:30 ಗಂಟೆವರೆಗೂ ಇರ್ತೀವಿ, 8 o'clock ವರೆಗೂ ಇರ್ತೀವಿ. ಇಲ್ಲಿ ಇರ್ತೀರಾ ಅಲ್ವಾ? 9 to 8 ನೀವು ಕಾಲ್ ಮಾಡ್ಬೋದು. ಅಂಡ್ ಇಲ್ಲಾಂದ್ರೆ ಬರಬೇಕು ಅಂತಂತಂದ್ರೆ 9 to 6:30 9 ಗಂಟೆಯಿಂದ 6:30ವರೆಗೆ ಇಲ್ಲಿನ ಕೊಟ್ಟಿರ್ತೀವಿ, ಅಡ್ರೆಸ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಬರಬಹುದು. ಎಲ್ಲಿ ಬರುತ್ತೆ ಇದು ಅಡ್ರೆಸ್ ಸ್ವಲ್ಪ ಹೇಳ್ಬೋದಾ ನಮಗೆ? ನಿಮಗೆ ಶಾಮರಾಜಪುರ ಲೇಔಟ್ ಅಂತ ಬರುತ್ತೆ, ಅಂದ್ರೆ ನಿಮಗೆ MS ಪಾಳ್ಯ ಮತ್ತೆ ಟುವರ್ಡ್ಸ್ ಹೆಸರುಘಟ್ಟಕ್ಕೆ ಹೋಗೋ ಮೈನ್ ರೋಡ್ ಇದೆಯಲ್ಲ, ಅಲ್ಲಿ ಬರುವಂತದ್ದು. ಓಕೆ. ಸೊ ಅಪೋಸಿಟ್ ಟು ಏನೋ ಆಪೋಸಿಟ್ ಟು ಜರಕಬಂಡೆ ಫಾರೆಸ್ಟ್ ಅಂತ ಒಂದು ಫಾರೆಸ್ಟ್ ಜರಕಬಂಡೆ ಫಾರೆಸ್ಟ್, ಅದಕ್ಕೆ ಆಪೋಸಿಟ್ ಅಲ್ಲಿ ನಿಮಗೆ. ಸೊ ವೀಕ್ಷಕರೇ, ರಿವರ್ ಇನ್ ಪೂಲ್ಸ್ ಇಂಡಿಯಾ ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸ್ಕ್ರೀನ್ ಮೇಲೆ ವಿನೋದ್ ಅವ್ರ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮ್ಮ ಮನೆಗೆ, ಕನಸಿನ ಮನೆಗೆ ನಿಮ್ಮ ಕನಸಿನ ಪೂಲ್ ಅನ್ನ ಕೂಡ ತಂದ್ಕೋಬಹುದು. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ, ಈಗ ಅವಾಗಿನ ಕಾಲದಲ್ಲಿ ಸರ್, ನಾವು ಅವಾಗ ಏನಾದರೂ ಒಂದು ತರಕಾರಿ ಆಗಲಿ, ಒಂದು ಹಣ್ಣು ಹಂಪಲು ಏನೋ ಒಂದು ತಗೋಬೇಕು ಅಂತಂದ್ರೆ ಎಲ್ಲರೂ ಮಾರ್ಕೆಟ್ಗೆ ಹೋಗ್ತಿದ್ವಿ. ಕರೆಕ್ಟ್. ಮಾರ್ಕೆಟ್ಗೆ ಅಂದ್ರೆ ಬಸ್ ಹಿಡ್ಕೊಂಡು ಹೋಗಿ ಬರ್ತಾ ಇದ್ವಿ ಅಲ್ವಾ? ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಮನೆಗೆ ಒಂದು ಬೀದಿಯಲ್ಲಿ ಒಂದು ಅಂಗಡಿ ಇರ್ತಿತ್ತು ಸ್ವಲ್ಪ ದಿವಸ ಆಗ್ತಿದೆ. ಈಗ ಒಂದು ಬೀದಿಯಲ್ಲಿ 5ರಿಂದ 10 ಅಂಗಡಿ ಇರುತ್ತೆ, ಬರ್ತಾ ಇದೆ. ಹೌದು ಹೌದು ಅಲ್ವಾ? ಇವಾಗ ಹೆಂಗಾಗ್ಬಿಡುತ್ತಂದ್ರೆ, ನಮ್ಗೆ ಯಾವ ಅಂಗಡಿ ಇಷ್ಟನೋ ಆ ಅಂಗಡಿಗೆ ಮಾತ್ರನೇ ನಾವು ಹೋಗ್ತೀವಿ. 10 ಪಕ್ಕದಲ್ಲಿ ಅಂಗಡಿ ಇದ್ರು ನಾವು ಅಲ್ಲಿ ಹೋಗಲ್ಲ. ಯಾಕಂದ್ರೆ ಅಲ್ಲಿಗೆ ನಾವು ಹಚ್ಕೊಂಡಿರ್ತೀವಲ್ಲ ಒಂದು ಅಂಗಡಿಗೆ, ಅಲ್ಲಿ ನಮ್ಗೆ ಅವರು ಹೇಳೋ ರೀತಿ ಆಗ್ಲಿ, ಅವ್ರು ನಮ್ಗೆ ಕೊಡೋ ಸರ್ವಿಸ್ ಆಗ್ಲಿ ತುಂಬಾ ಇಷ್ಟ ಆಗಿರುತ್ತೆ. ಅದೇ ರೀತಿ ನೀವು ನಂಬಿಕೆಯಿಂದ ನಮ್ಗೆ ಆರ್ಡರ್ ಕೊಟ್ಟಾಗ ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ನಾವು ಸತತವಾಗಿ ಪ್ರಯತ್ನ ಪಟ್ಟು ನಿಮ್ಮ ಒಂದು ಖುಷಿನ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ತೀವಿ, ಮಾಡ್ತೀರಾ ಅಲ್ವಾ? ಸೊ ಕಾಮನ್ ಮ್ಯಾನ್ ಅನ್ನ ಕನಸನ್ನ ಇವತ್ತು ನನ್ಸ್ ಮಾಡೋದಕ್ಕೆ ನಮ್ಮ ರಿವರ್ ಇನ್ ಫೂಲ್ಸ್ ಕಡೆಯಿಂದ ವಿನೋದ್ ಸರ್ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಕೂಡ ಮನೆಯಲ್ಲೂ ಕೂಡ ಪೂಲ್ ಇರಬೇಕು. ಹೇಗೆ ಮುಂಚೆ ಲಿಫ್ಟ್ ಅನ್ನೋದು ತುಂಬಾ ಟ್ರೆಡಿದಾಗಿತ್ತು, ಲಕ್ಸುರಿ ಆಗಿತ್ತು, ನೀವು ಕನ್ನಡ ಕೋರದಲ್ಲಿ ನೋಡಿದ್ರ ಕಮ್ಮಿ ಬೆಲೆಗೂ ಕೂಡ ಲಿಫ್ಟ್ ಸಿಗುತ್ತೆ ಇವಾಗ. ಅದೇ ರೀತಿಯಲ್ಲಿ ಸೊ 30-40 ಸೈಟ್ ಇದ್ರೂ ಕೂಡ ಪೂಲನ್ನು ಎಂಜಾಯ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ರಿವರ್ ಇನ್ ಪೂಲ್ಸ್ ಇಂಡಿಯಾದ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಕ್ವಾಲಿಟಿ ಪೂಲ್ ಎಕ್ಸ್ಪೀರಿಯನ್ಸ್ ಅನ್ನ ಕಾಮನ್ ಪೀಪಲ್ಗೆ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ, ಎಲ್ಲ ಕನ್ನಡಿಗರು ಕೂಡ ಧನ್ಯವಾದ. ಸೊ ನೋಡಿದ್ರಲ್ಲಿ ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸಬೇಕು. ನಮಸ್ಕಾರ.